ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಆರಾಧ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ ಹಾಗೂ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಕೊಡಮಡುತ್ತಾ ಸೇರಿದಂತಹ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ದೀಪಾವಳಿಯ ಸಂದರ್ಭ, ಕಾರ್ತಿಕ ಮಾಸದಲ್ಲಿ ನಾವು ರಾಮಾಯಣವನ್ನು ವಿಶೇಷವಾಗಿ ಕೇಳುತ್ತೇವೆ, ಅದರ ಅನುಸಂಧಾನ ಮಾಡುತ್ತೇವೆ, ಪ್ರತಿನಿತ್ಯ ರಾಮಾಯಣ ಪಠಣವನ್ನು ಮಾಡುತ್ತೇವೆ. ಹಾಗಾಗಿ ಇವತ್ತು ನಾವು ಆರಿಸಿಕೊಂಡಂತಹ ವಿಚಾರ ಶ್ರೀರಾಮಾವತಾರದ ಬಗ್ಗೆ ಚಿಂತನೆ. ರಾಮ ಅಂತ ಹೇಳಿದ್ರೆ ಶುಭ, ರಾಮ ಅಂತ ಹೇಳಿದ್ರೆ ಮಂಗಳ ಅಂತ ಹೇಳುವಂಥದ್ದು. ಭಗವಂತ ಮಹಾವಿಷ್ಣು ತಾನು ದಶಾವತಾರಗಳಲ್ಲಿ ಬರ್ತಾನೆ. ಆ ದಶಾವತಾರಗಳು ನಮಗೆ ಗೊತ್ತು. ಭಾಗವತ 24 ಅವತಾರಗಳು ಅಂತ ಹೇಳಿದ್ರೂ ಕೂಡ ನಮಗೆ ಅತ್ಯಂತ ಹೆಚ್ಚು ಪರಿಚಿತವಾಗಿರುವಂಥದ್ದು ದಶಾವತಾರಗಳು. ಆ ದಶಾವತಾರಗಳಲ್ಲಿ 7ನೇ ಅವತಾರ ಯಾವುದು ಅಂದ್ರೆ ಅದು ರಾಮಾವತಾರ. ಭಗವಂತನ ಉಳಿದ ಎಲ್ಲ ಅವತಾರಗಳು ಕೂಡ ಕೆಲವೊಂದು ಉದ್ದೇಶಕ್ಕಾಗಿ ಅದು ಆದದ್ದು. ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ ಮಾತ್ರ ಭಗವಂತ ಪೂರ್ಣ ತನ್ನ ಜೀವಿತ ಕಾಲವನ್ನು ಇಲ್ಲಿ ಕಳೆದಿದ್ದಾನೆ. ಆದ್ರೆ ಉಳಿದೆಲ್ಲ ಅವತಾರಗಳು, ಮತ್ಸ್ಯಾವತಾರ ಇರ್ಬೋದು, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ಈ ಎಲ್ಲಾ ಅವತಾರಗಳು ಕೂಡ ಯಾವುದೋ ಒಂದು ಉದ್ದೇಶದ ಪೂರ್ತಿಗಾಗಿ ಆದದ್ದು. ಯಾಕಂದ್ರೆ ನರಸಿಂಹಾವತಾರದಲ್ಲಿ ಬಂದ ಭಗವಂತ ಪ್ರಹ್ಲಾದನನ್ನು ಉದ್ಧರಿಸ್ಲಿಕ್ಕಾಗಿ, ಆ ಕೆಲಸ ಮುಗಿದ ತಕ್ಷಣ, ಹಿರಣ್ಯಕಶಿಪುವಿನ ವಧೆ ಆದ ತಕ್ಷಣ ನರಸಿಂಹಾವತಾರ ಮುಗಿಯಿತು. ವಾಮನಾವತಾರವೂ ಹಾಗೆ ಬಲಿ ಚಕ್ರವರ್ತಿಯ ಉದ್ಧಾರಕ್ಕಾಗಿ ಆದದ್ದು. ಕಶ್ಯಪ ಅದಿತಿಯರು ನೋಡ್ತಾ ಇರುವ ಹಾಗೆ ಮಗು ಬೆಳೆದೂ ಆಯಿತು, ಆ ಬಲಿ ಚಕ್ರವರ್ತಿಯನ್ನು ಉದ್ಧರಿಸಿ ಅವತಾರ ಮುಕ್ತಾಯವೂ ಆಯಿತು. ಆದ್ರೆ ರಾಮಾವತಾರ ಮತ್ತು ಕೃಷ್ಣಾವತಾರ ಹಾಗಲ್ಲ. ರಾಮಾವತಾರದಲ್ಲಿ ಭಗವಂತ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ ಹೇಳ್ತಾರೆ. 11,000 ವರ್ಷಗಳ ಕಾಲ ಭೂಮಿಯಲ್ಲಿ ತಾನು ಇರ್ತಾನಂತೆ. ಆದ್ರೆ ಕೃಷ್ಣಾವತಾರದಲ್ಲಿಯೂ 126 ವರ್ಷಗಳ ಕಾಲ, ದೀರ್ಘಕಾಲ ಭೂಮಿಯಲ್ಲಿ ಇದ್ದದ್ದು ಅಂತ ಹೇಳಿದ್ರೆ ರಾಮಾವತಾರದ ಮುಖಾಂತರ ಭಗವಂತ ಅಂತ. ಭಗವಂತ ಯಾಕಾಗಿ ರಾಮನಾಗಿ ಬರ್ತಾನೆ, ಯಾಕಾಗಿ ಕೃಷ್ಣನಾಗಿ ಬರ್ತಾನೆ? ನಾವು ಸಾಮಾನ್ಯವಾಗಿ ಹೇಳ್ತೇವೆ ರಾಮನಾಗಿ ಕೃಷ್ಣನಾಗಿ ಬಂದದ್ದು ದುಷ್ಟ ಸಂಹಾರಕ್ಕಾಗಿ, ರಾವಣನ ನಾಶಕ್ಕಾಗಿ ರಾಮನಾಗಿ ಬಂದ, ಧರ್ಮ ಸಂಸ್ಥಾಪನೆಗಾಗಿ ಕೃಷ್ಣನಾಗಿ ಬಂದ ಅಂತ. ಆದ್ರೆ ಈ 2 ಕಾರ್ಯಕ್ಕಾಗಿ ಭಗವಂತನಿಗೆ ಭೂಮಿಯಲ್ಲಿ ಅವತಾರ ಮಾಡಿ ಬರ್ಬೇಕಾದಂತಹ ಅನಿವಾರ್ಯತೆ ಏನಿತ್ತು? ತಾನು ವೈಕುಂಠದಲ್ಲಿ ಕುಳಿತುಕೊಂಡು ಇಚ್ಛೆ ಮಾತ್ರದಿಂದ ಎಲ್ಲವನ್ನೂ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗೆ ಇಲ್ವಾ? ಆದ್ರೂ ಕೂಡ ಯಾಕಾಗಿ ಅವತಾರ ಮಾಡಿ ಬಂದಿದ್ದಾನೆ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಡ್ಲಿಕ್ಕೆ. ಏನು ಸಂದೇಶ ಅಂದ್ರೆ ಅವತಾರ ಕಾಲದಲ್ಲಿ ಭಗವಂತನ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ನೋಡಬೇಕು. ಅದಕ್ಕೆಲ್ಲ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾನೆ ಭಗವಂತ, ಅಲ್ಲೆಲ್ಲ ನಮಗೆ ಖಂಡಿತವಾಗಿಯೂ ಸಂದೇಶಗಳು ಉಂಟು. ಆ ಸಂದೇಶಗಳೆಲ್ಲವನ್ನೂ ನಮಗೆ ಕೊಡ್ಲಿಕ್ಕೋಸ್ಕರವೂ ಭಗವಂತ ಬಂದಿದ್ದಾನೆಯೇ ಹೊರತು ಕೇವಲ ರಾವಣ ಸಂಹಾರಕ್ಕಾಗಿ ಅಲ್ಲ, ಕುರುಕ್ಷೇತ್ರ ಯುದ್ಧ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ಲಿಕ್ಕೋಸ್ಕರ ಮಾತ್ರ ಬಂದದ್ದಲ್ಲ. ಮುಖ್ಯ ಉದ್ದೇಶ ಹೌದು ಅದು, ಆದ್ರೆ ಅದು ಮಾತ್ರ ಕಾರಣ ಅಲ್ಲ. ಅದು ಮಾತ್ರ ಕಾರಣ ಅಂತಾದ್ರೆ ರಾವಣ ಸಂಹಾರ ಆದ ತಕ್ಷಣ ಅವತಾರ ನಿರ್ಯಾಣ ಆಗ್ಬೇಕಿತ್ತಲ್ಲ, ಆಗುವುದಿಲ್ಲ. ಮತ್ತೂ ಕೂಡ ಭಗವಂತ ಇರ್ತಾನೆ. ಅದೇ ರೀತಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರವೂ ಕೂಡ 36 ವರ್ಷಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ ಅಂತಾದ್ರೆ ಉದ್ದೇಶ ಕೇವಲ ರಾವಣನ ವಧೆ ಮಾತ್ರ ಅಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಭಗವಂತ ಬಂದದ್ದು ನಮಗೆ ಎಲ್ಲರಿಗೂ ಕೂಡ ಯಾವುದೋ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಲಿಕ್ಕೆ, ಒಳ್ಳೆಯ ಸಂದೇಶವನ್ನು ಕೊಡ್ಲಿಕ್ಕೆ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರ್ದು. ರಾಮಾಯಣ ಪ್ರಾರಂಭವಾಗುವುದೇ ರಾಮನ ಗುಣಗಳನ್ನು ಹೊಗಳುವುದರ ಮೂಲಕ, ರಾಮನ ಗುಣಗಳನ್ನು ನಮಗೆ ತಿಳಿಸಿಕೊಡುವುದರ ಮೂಲಕ ಅಂತ. ಪ್ರಪ್ರಥಮ ಬಾರಿಗೆ ವಾಲ್ಮೀಕಿ ಮುನಿಗಳ ಬಳಿಗೆ ನಾರದರು ಬಂದಾಗ ನಾರದರ ಹತ್ರ ಕೇಳ್ತಾರೆ ವಾಲ್ಮೀಕಿ ಮುನಿಗಳು, ಕೋನಸ್ಮಿನ್ ಸಾಂಪ್ರತಂ ಲೋಕೆ ದೃಢವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಪ್ರಿಯವ್ರತಃ. ಯಾರಿದ್ದಾನೆ ಸಾಂಪ್ರತಂ ಲೋಕೆ, ಈಗದ ಲೋಕದಲ್ಲಿ, ಈಗ ಈ ಕ್ಷಣದಲ್ಲಿ, ಹಿಂದೆ ಆಗಿ ಹೋದದ್ದು ಕೇಳಲಿಲ್ಲ, ಮುಂದೆ ಬರುವಂತದ್ದನ್ನು ಕೇಳಲಿಲ್ಲ, ಈಗ ಯಾರಿದ್ದಾರೆ? ಕೋನಸ್ಮಿನ್ ಸಾಂಪ್ರತಂ ಲೋಕೆ ದೃಢವಾನ್ ಕಶ್ಚ ವೀರ್ಯವಾನ್, ವೀರ್ಯವಂತ ಯಾರಿದ್ದಾನೆ, ದೃಢವಂತ ಯಾರಿದ್ದಾನೆ, ಸತ್ಯ ಮಾತಾಡುವವನು ಯಾರಿದ್ದಾನೆ, ಅದೇ ರೀತಿಯಾಗಿ ಇಂದ್ರಿಯ ನಿಗ್ರಹಗಳನ್ನಿರುವವನು ಯಾರಿದ್ದಾನೆ, ಕೋಪ ಮಾಡದೇ ಇರುವವನು ಯಾರಿದ್ದಾನೆ, ಮೃದುಭಾಷಿ, ಮಿತಭಾಷಿ, ಪೂರ್ವಭಾಷಿ ಯಾರಿದ್ದಾನೆ. ಪೂರ್ವಭಾಷಿ ಅಂದ್ರೆ ಇನ್ನೊಬ್ರು ಮಾತಾಡ್ಲಿ ಅಂತ ರಾಮಚಂದ್ರ ಕಾಯ್ತಿರ್ಲಿಲ್ಲ ಅಂತೆ.
ತಾನೇ ಮೊದಲು ಹೋಗಿ ಮಾತಾಡ್ತಿದ್ದಂತೆ. ಅಂಥವನು ಯಾರಿದ್ದಾನೆ? ಕೋಪವೇ ಮಾಡಿಕೊಳ್ಳದವನು ಯಾರಿದ್ದಾನೆ? ಇಂತಹ ಕೋಪವೇ ಮಾಡಿಕೊಳ್ಳದೇ ಇದ್ದಂತಹ ವ್ಯಕ್ತಿಗೆ ಅಕಸ್ಮಾತ್ತಾಗಿ ಕೋಪ ಬಂದ್ರೆ ಎದುರಿಗೆ ದೇವತೆಗಳು ಕೂಡ ನಿಲ್ಲಿಕ್ಕೆ ಸಮರ್ಥರಾಗಿರುವುದಿಲ್ಲ. ಅಂತಹ ವ್ಯಕ್ತಿ ಯಾರಿದ್ದಾನೆ ಅಂತ ವಾಲ್ಮೀಕಿಗಳು ಕೇಳುವಾಗ ನಾರದರು ಹೇಳ್ತಾರೆ, ಒಬ್ಬನಿದ್ದಾನೆ. ಯಾರವನು? ಇಕ್ಷ್ವಾಕು ಕುಲದಲ್ಲಿ ಸೂರ್ಯವಂಶದಲ್ಲಿ ಶ್ರೀರಾಮಚಂದ್ರನಿದ್ದಾನೆ. ಅವನನ್ನು ಬಿಟ್ಟು ಇನ್ಯಾರೂ ಹಿಂದೆ ಇಲ್ಲ, ಮುಂದೆ ಬರುವುದಿಲ್ಲ. ಶ್ರೀರಾಮಚಂದ್ರನ ಎಲ್ಲಾ ಗುಣಗಳನ್ನು ಕೂಡ ಬಾಲಕಾಂಡದ ಪ್ರಥಮ ಆ ಸರ್ಗದಲ್ಲಿ ನಾವು ನೋಡ್ತೇವೆ. ಅಲ್ಲಿಂದಲೇ ರಾಮಾಯಣ ಪ್ರಾರಂಭವಾಗುವಂಥದ್ದು ಅಂತ. ಹಾಗೆ ಆ ಸಂದರ್ಭದಲ್ಲಿ ರಾವಣನ ಉಪಟಳ ಬಹಳ ತೀವ್ರವಾಗಿತ್ತು. ರಾವಣ ಎಲ್ಲಾ ದೇವತೆಗಳಿಗೂ ಸ್ವರ್ಗಕ್ಕೂ ದಾಳಿ ಇಟ್ಟು 3 ಲೋಕಗಳನ್ನು ವಶ ಮಾಡಿಕೊಂಡಿದ್ದ. ದೇವತೆಗಳು ಭಯಭೀತರಾಗಿದ್ರು. ಭಗವಂತನಲ್ಲಿ ಕೇಳಿಕೊಳ್ತಾರೆ, ನೀನು ಅವತಾರ ಮಾಡಿ ಬರಬೇಕು. ರಾವಣ ಬ್ರಹ್ಮದೇವರಲ್ಲಿ ವರ ಪಡೆದುಕೊಂಡಿದ್ದಾನೆ. ಯಾರು ಯಕ್ಷರು, ಕಿನ್ನರರು, ಗಂಧರ್ವರು, ನಾಗರು, ಸಿದ್ಧರು, ಚಾರಣರು ಯಾರೂ ಕೂಡ ನನ್ನನ್ನು ವಧಿಸಬಾರದು, ಯಾರಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳಿದ್ದಾನೆ. ಮನುಷ್ಯರನ್ನು ಬಿಟ್ಟು ಬಿಟ್ಟಿದ್ದಾನೆ. ಇವ್ರು ಯಾರೂ ಬಂದಿಲ್ಲ, ನನ್ನನ್ನು ವಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಮನುಷ್ಯರೇನು ಅಂತ ಹೇಳುವಂತ ಆಲೋಚನೆ. ಹಾಗಾಗಿ ಮಾನವ ರೂಪದಲ್ಲೇ ಇವಾಗ ಭಗವಂತ ಬರಬೇಕಾಗಿದೆ. ತಥಾಸ್ತು ಅಂತ ಹೇಳಿ ಭಗವಂತ ತಾನು ರಾಮನಾಗಿ ಬರ್ತೇನೆ, ಮನುಷ್ಯ ರೂಪದಲ್ಲಿ ತಾನು ಬರ್ತೇನೆ ಅಂತ ತೀರ್ಮಾನವನ್ನು ಮಾಡ್ತಾನೆ. ಇವರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ, ಎಲ್ಲಾ ದೇವತೆಗಳಿಗೂ ಕೂಡ. ರಾವಣರಿಂದ ಪೀಡಿತರಾಗಿದ್ದಂತಹ ಲೋಕ. ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ಯಾಗವನ್ನು ಮಾಡ್ತಾ ಇರ್ತಾನೆ, ಪುತ್ರ ಕಾಮೇಷ್ಟಿ ಯಾಗ. ಆ ದಶರಥ ರಾಜನ ಅಯೋಧ್ಯೆಯಲ್ಲಿ ಭಗವಂತ ತಾನು ತನ್ನ 4 ಸ್ವರೂಪಗಳಲ್ಲಿ ಅವತಾರ ಮಾಡ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಹೀಗೆ ಅವತಾರ ಮಾಡಿದಂತಹ ರಾಮನ ಲೀಲೆಗಳನ್ನೆಲ್ಲ ನಮಗೆ ರಾಮಾಯಣದಲ್ಲಿ ಹೇಳುವುದಿಲ್ಲ ವಾಲ್ಮೀಕಿಗಳು. ರಾಮನ ಬಾಲಲೀಲೆಗಳಿಲ್ಲ ನಮಗೆ ಅಲ್ಲಿ. ಯಾಕೆ ಬಾಲಲೀಲೆಗಳಿಲ್ಲ? ಬಾಲಲೀಲೆಗಳೆಲ್ಲವನ್ನು ಕೃಷ್ಣಾವತಾರಕ್ಕೆ ಬಿಟ್ಟು ಬಿಟ್ಟಿದ್ದಾರೆ. ರಾಮನ ಬಾಲಲೀಲೆಗಳನ್ನು ನಾವು ರಾಮಾಯಣದಲ್ಲಿ ಕಾಣುವುದಿಲ್ಲ. ರಾಮಾವತಾರ ಆಯಿತು, ಪುನರ್ವಸು ನಕ್ಷತ್ರದಲ್ಲಿ ರಾಮನವಮಿಯಂದು ಜನಿಸಿದ್ದಾನೆ. 4 ಮಕ್ಕಳು ಜನಿಸಿದ್ದಾರೆ. ಆ ಮಕ್ಕಳ ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ಒಬ್ಬರಿಗೊಬ್ಬರು ಅನ್ಯೋನ್ಯವಾದಂತಹ ಪ್ರೀತಿ. ರಾಮನಿಗೆ ಲಕ್ಷ್ಮಣ ಅಂದ್ರೆ ಆಯ್ತು, 4 ಜನರು ಅಣ್ಣ ತಮ್ಮಂದ್ರು, ಹಾಗೆ ತಾಯಿ ಬೇರೆ ಬೇರೆ ಆಗಿದ್ರು ಕೂಡ ತಂದೆ ಒಬ್ಬನೇ. ಆ ರೀತಿಯ ಒಡನಾಟ. ರಾಮ ಹೇಳುವಂಥದ್ದು ಬಹಿರ್ಪ್ರಾಣ ಅಂತ ಲಕ್ಷ್ಮಣನನ್ನು. ಅವನ ಪ್ರಾಣ ರಾಮನದ್ದು ತನ್ನೊಳಗೆ ಇಲ್ಲ, ತನ್ನಕ್ಕಿಂತ ಹೊರಗೆ. ಅದು ಎಲ್ಲಿ ಅಂದ್ರೆ ಲಕ್ಷ್ಮಣನಲ್ಲಿ. ಲಕ್ಷ್ಮಣನನ್ನ ಬಹಿರ್ಪ್ರಾಣ ಅಂತ ಹೇಳು. ಆ ರೀತಿ ಅತ್ಯಂತ ಬಾಂಧವ್ಯ, ಪ್ರೀತಿ, ವಿಶ್ವಾಸದಲ್ಲಿ 4 ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ವಿಶ್ವಾಮಿತ್ರರು ಬರ್ತಾರೆ. ಸುಬಾಹು, ಮಾರೀಚ, ತಾಟಕಿಯರ ಸಂಹಾರ ಆಗಬೇಕು, ನಮಗೆ ಯಾಗಯಜ್ಞಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೊರಟು ಹೋಗ್ತಾರೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು. ನಾವು ಇಲ್ಲೆಲ್ಲ ಗಮನಿಸಬೇಕು, ಇದುವರೆಗೂ ಕೂಡ ಕಾಡಿನ ಕಲ್ಲು ಮುಳ್ಳುಗಳ ಮೇಲೆ ಕಾಲೇ ಇಡದೇ ಇದ್ದಂತಹ ಪಾದ ಆ ಮಕ್ಕಳದ್ದು. ಆದರೂ ಕೂಡ ಒಂದಿಷ್ಟು ಎದುರು ಮಾತಾಡುವುದಿಲ್ಲ, ಮನಸ್ಸಲ್ಲಿ ನೊಂದುಕೊಳ್ಳುವುದೂ ಇಲ್ಲ. ಗುರುಗಳ ಆಜ್ಞೆ, ತಂದೆಯ ಆಜ್ಞೆ ಅಂತ ತಾವು ಹಿಂದೆಯೇ ಹೋಗ್ತಾರೆ. ಹೋಗಿ ರಾತ್ರಿ ಹೊತ್ತು ಆ ಮಕ್ಕಳು ಮಲಗುತ್ತಾರಂತೆ ತರಗೆಲೆಗಳ ಮೇಲೆ. ಅಲ್ಲಿವರೆಗೂ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ದಂತಹ ಮಕ್ಕಳು ಆ ದಿನ ಮಲಗುವಂಥದ್ದು ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿನಲ್ಲಿ ಆ ತರಗೆಲೆಗಳ ಮೇಲೆ ಮಲಗಿದ್ದಂತಹ ಆ ಮಕ್ಕಳನ್ನು ಬೆಳಗ್ಗೆ ಎಬ್ಬಿಸಬೇಕು. ರಾಮನನ್ನು ನೋಡ್ತಾರಂತೆ ವಿಶ್ವಾಮಿತ್ರರು. ನೋಡ್ತಾರೆ, ನೋಡಿ ಆಕಾಶದಲ್ಲಿ ಚಂದ್ರ ಇನ್ನೂ ಇದ್ದಾನೆ. ಚಂದ್ರನನ್ನೂ ನೋಡ್ತಾರೆ, ರಾಮನನ್ನೂ ನೋಡ್ತಾರೆ. ರಾಮ ಬಹಳ ಸುಂದರ ಅಂತ ರಾಮಾಯಣ ಹೇಳುತ್ತದೆ. ರಾಮನಷ್ಟು ಸುಂದರ ರೂಪ ಯಾರದ್ದೂ ಇಲ್ಲ. ಚಂದ್ರನಿಗಿಂತಲೂ ಈ ರಾಮನೇ ಸುಂದರನಾಗಿದ್ದಾನೆ. ರಾಮಚಂದ್ರ ಅಂತ ಕರೀತಾರೆ ರಾಮನನ್ನು. ಹಾಗೆ ಮಕ್ಕಳನ್ನು ಎಬ್ಬಿಸ್ತಾರೆ, ರಾಮನನ್ನು ಎಬ್ಬಿಸ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾತ್ಮಿಕಂ. ಇದು ಎಲ್ಲಿ ಉಂಟು ಈ ಶ್ಲೋಕ? ರಾಮಾಯಣದ ಬಾಲಕಾಂಡದಲ್ಲಿ ಉಂಟು. ನಮ್ಗೆ ಇವತ್ತು ಗೊತ್ತಿಲ್ಲ, ನಾವಿದು ಸುಪ್ರಭಾತ ಮಾತ್ರ ಅಂತ ಅಂದ್ಕೊಂಡಿದ್ದೇವೆ. ಈ ಪ್ರಥಮ ಸಾಲು ಬರುವಂಥದ್ದು ರಾಮಾಯಣದಲ್ಲಿ. ಎದ್ದೇಳು ರಾಮ ಅಂತ ವಿಶ್ವಾಮಿತ್ರರು ಎಬ್ಬಿಸ್ತಾರೆ ರಾಮಚಂದ್ರನನ್ನು. ನೀನೇ ಮಲಗಿದ್ರೆ ನಾವು ಮಾಡುವಂತಹ ಈ ನಿತ್ಯಾಹ್ನಿಕಗಳನ್ನು ಸ್ವೀಕರಿಸುವವರು ಯಾರು? ಏಳು, ಎದ್ದು ನಿನ್ನ ಆಹ್ನಿಕಗಳನ್ನು ಮುಗಿಸು, ನಮ್ಮದನ್ನೂ ಸ್ವೀಕರಿಸು ಅಂತ ಭಗವಂತನನ್ನು ಎಬ್ಬಿಸ್ತಾರೆ ವಿಶ್ವಾಮಿತ್ರರು. ಎದ್ದಂತಹ ಆ ಮಕ್ಕಳನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವಂಥದ್ದು ತಾಟಕಿ, ಸುಬಾಹು ಸಂಹಾರ ಆಗ್ತದೆ. ತಾಟಕಿ ಎದುರಿಗೆ ಬಂದ್ರೆ ರಾಮಚಂದ್ರ ಹೇಳ್ತಾನೆ, ಇದುವರೆಗೂ ಕೂಡ ಯಾರನ್ನೂ ನಾನು ವಧಿಸ್ಲಿಲ್ಲ, ಇದು ಪ್ರಪ್ರಥಮ ಯುದ್ಧ, ನಾನು ಹೆಣ್ಣನ್ನು ಕೊಲ್ಲಬೇಕಾ ಅಂತ ಕೇಳಿದ್ರೆ ವಿಶ್ವಾಮಿತ್ರರು ಹೇಳ್ತಾರೆ, ಹೆಣ್ಣು ಅಂತ ಕನಿಕರ ಮಾಡಬೇಡ, ಕ್ರೂರ ಮೃಗ ನಿನ್ನ ಮೇಲೆ ಬಂದ್ರೆ ಆ ಮೃಗವನ್ನು ಬಿಡ್ತೀಯ ನೀನು, ನಿನ್ನ ಮೇಲೆ ಆಕ್ರಮಣ ಮಾಡ್ತಾ ಬಂದ್ರೆ
ಆ ರೀತಿ ದುಷ್ಟಳವಳು ನಿಗ್ರಹಿಸು ಅಂತ ತಾಟಕಿಯ ವಧೆಯನ್ನು ಮಾಡ್ತಾನೆ ಶ್ರೀರಾಮಚಂದ್ರ. ಸುಬಾಹುನನ್ನು ಕೊಂದ, ಆದ್ರೆ ಮಾರೀಚನನ್ನು ಕೊಲ್ಲುವುದಿಲ್ಲ. ಯಾಕೆ ಮಾರೀಚನನ್ನು ಕೊಲ್ಲುವುದಿಲ್ಲ ಅಂದ್ರೆ, ಮಾರೀಚ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದಂತೆ. ಭಗವಂತ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರ ವೇಷಕ್ಕೂ ಮರ್ಯಾದೆ ಕೊಟ್ಟ. ಅಲ್ಲಿ ಮಾರೀಚನನ್ನು ಕೊಲ್ಲುವುದಿಲ್ಲ, ಸಮುದ್ರದಿಂದ ಆಚೆಗೆ ಎಸೆದು ಬಿಡ್ತಾನೆ ಅಂತ. ಈ ರೀತಿ ಸುಬಾಹು ಹಾಗೂ ತಾಟಕಿಯ ವಧೆ ಆಗ್ತದೆ. ಅಲ್ಲಿಂದ ಮುಂದೆ ಬಂದು ಅಹಲ್ಯೆಯ ಉದ್ಧಾರವನ್ನು ಮಾಡ್ತಾನೆ. ಹಾಗೂ ಮುಂದಕ್ಕೆ ಬರ್ತಾ ಮಿಥಿಲಾ ಪಟ್ಟಣಕ್ಕೆ ಬಂದಾಗ, ಮಿಥಿಲೆಯಲ್ಲಿ ನಾವು ರಾಮಾಯಣವನ್ನು ಓದದೆ ನಮಗೊಂದು ತಪ್ಪು ಕಲ್ಪನೆ ಏನು ಉಂಟು ಅಂತ ಹೇಳಿದ್ರೆ, ಅಲ್ಲಿ ಸ್ವಯಂವರವನ್ನು ಏರ್ಪಾಡು ಮಾಡಿದ್ರು ಅಂತ. ಮಿಥಿಲೆಯಲ್ಲಿ ಯಾವ ಸ್ವಯಂವರದ ಏರ್ಪಾಡು ಆಗಿಲ್ಲ. ಅಲ್ಲಿ ಒಂದು ಶಿವಧನುಸ್ಸು ಉಂಟು. ಆ ಶಿವಧನುಸ್ಸು ಈ ಮಿಥಿಲೆಯ ರಾಜನಾದ ಜನಕನಿಗೆ ಅವನ ಹಿರಿಯ ದೇವರಾತ ಅಂತ ಅವನಿಗೆ ನ್ಯಾಸವಾಗಿ ಬಂದಿತ್ತು ದೇವತೆಗಳಿಂದ. ಅದು ಅಲ್ಲಿ ಇತ್ತು ಮಿಥಿಲೆಯಲ್ಲಿ. ಅದು ಯಾವ ಧನುಸ್ಸು ಅದು ಅಂದ್ರೆ, ಪಿನಾಕಪಾಣಿ ಪರಮೇಶ್ವರ ತಾನು ದಾಕ್ಷಾಯಿಣಿ ಯಾವಾಗ ಆ ಯಾಗದಲ್ಲಿ ದಕ್ಷ ಯಜ್ಞದಲ್ಲಿ ತಾನು ಯೋಗಾಗ್ನಿ ಮೂಲಕ ಹತಳಾಗುತ್ತಾಳೋ ಆವಾಗ ಸಿಟ್ಟಿನಿಂದ ಎತ್ತಿದ್ದಂತಹ ಧನುಸ್ಸದು. ಆ ಧನುಸ್ಸನ್ನು ವರುಣದೇವರ ಕೈಯಲ್ಲಿ ಕೊಟ್ಟಿರ್ತಾನಂತೆ ಪರಮೇಶ್ವರ. ಆ ಧನುಸ್ಸನ್ನು ವರುಣದೇವ ತಂದು ಈ ಜನಕ ಮಹಾರಾಜನ ಆ ಕುಲದವರಿಗೆ ಕೊಟ್ಟಿದ್ರು. ಜನಕ ಮಹಾರಾಜನ ಹೆಸರು ಸೀರಧ್ವಜ ಅಂತ. ಜನಕ ಅಂತ ಅವರ ವಂಶಸ್ಥರಿಗೆ ಹೆಸರು. ಅವನು ಜನಕ ಅಲ್ಲ, ಜನಕ ಇಡೀ ವಂಶಕ್ಕೆ ಹೆಸರೇ ಜನಕ. ಅವನ ಹೆಸರು ಸೀರಧ್ವಜ, ಸೀತೆಯ ತಂದೆಯದ್ದು. ಹಾಗೆ ಆ ಧನುಸ್ಸು ಅಲ್ಲಿಗೆ ಬಂದಿತ್ತು. ಆ ಧನುಸ್ಸನ್ನು ಬಹಳ ಭಾರವಾದಂತಹ ಧನುಸ್ಸು, ಯಾರು ಎತ್ತುತ್ತಾರೋ ಅವರಿಗೆ ವೀರ್ಯ ಶುಲ್ಕವಾಗಿ ನನ್ನ ಮಗಳನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದ ಜನಕ ಮಹಾರಾಜ. ಹಾಗೆ ಅನೇಕರು ಬರ್ತಿದ್ರು, ಎತ್ತಲಿಕ್ಕೆ ಪ್ರಯತ್ನ ಪಡ್ತಿದ್ರು, ಯಾರಿಗೂ ಆಗ್ತಿರ್ಲಿಲ್ಲ, ಹಿಂದೆ ಹೋಗ್ತಿದ್ರು. ಹಾಗೆಯೇ ಆ ಧನುಸ್ಸನ್ನು ನೋಡ್ಲಿಕ್ಕೆ ಅಂತ ಬಂದವರು ರಾಮ ಲಕ್ಷ್ಮಣರು, ಸ್ವಯಂವರಕ್ಕೆ ಅಂತ ಅವರು ಬಂದದ್ದಲ್ಲ. ಹೋಗಿ ನೋಡುವ ಅಂತ ವಿಶ್ವಾಮಿತ್ರರು ಕರ್ಕೊಂಡು ಬರ್ತಾರೆ. ಬಂದಂತಹ ಶ್ರೀರಾಮಚಂದ್ರ ಆ ಧನುಸ್ಸನ್ನು ಎತ್ತುತ್ತಾನೆ. ಎತ್ತಿದ ತಕ್ಷಣ ಧನುಸ್ಸು ಮುರಿದು ಬಿಟ್ಟು, ಆವಾಗ ಸೀತೆಯನ್ನು ನೀನು ಪರಿಗ್ರಹಿಸಬೇಕು ಅಂತ ಜನಕ ಮಹಾರಾಜ ಸೀರಧ್ವಜ ಹೇಳಿದ್ರೆ, ರಾಮ ಹೇಳ್ತಾನೆ, ಇಲ್ಲ, ಅಯೋಧ್ಯೆಗೆ ಹೇಳಿ ಕಳಿಸಿ. ನಾನು ಬಂದದ್ದು ಆ ಧನುಸ್ಸನ್ನು ನೋಡ್ಲಿಕ್ಕೆ, ದರ್ಶನಕ್ಕೆ ಅಂತ ಬಂದಿದ್ದೇನೆ. ಮಗಳನ್ನು ಕೊಡ್ತೀರಿ ಅಂತ ಹೇಳಿದ್ದೀರಿ, ಸಂತೋಷ, ಆದ್ರೆ ಆ ತೀರ್ಮಾನವನ್ನು ನಾನು ಮಾಡುವುದಿಲ್ಲ ಅಂತ. ಮತ್ತೆ ಆ ಹಂತ ಹಂತದಲ್ಲಿ ರಾಮಾಯಣದಲ್ಲಿ ನಮಗೆ ಸಂದೇಶ, ವಿವಾಹ ಅಂತಾದ್ರೆ ಅದು ಹಿರಿಯರ ಸಮ್ಮುಖದಲ್ಲಿ ಆಗಬೇಕು, ಅದು ಅಯೋಧ್ಯೆಗೆ ಹೇಳಿ ಕಳುಹಿಸಿ ಅಂತ. ಮತ್ತೆ ಅಯೋಧ್ಯೆಯಿಂದ ದಶರಥ ಬಂದು ದಶರಥ ವಿವಾಹಕ್ಕೆ ಸಮ್ಮತಿ ಕೊಡುವುದೇ ಹೊರತು ಶ್ರೀರಾಮಚಂದ್ರ ನಾನು ಮದುವೆ ಆಗ್ತೇನೆ ಅಂತ ಒಂದು ಬಾರಿಯೂ ಹೇಳುವುದಿಲ್ಲ. ಸುಂದರಿಯಾದಂತಹ ಸೀತೆಯನ್ನು ಮೊದಲೇ ನೋಡಿದ್ದಾನೆ, ಆದ್ರೆ ಎಲ್ಲಿಯೂ ಹೇಳುವುದಿಲ್ಲ. ಆ ಏನು ಮುಂದುವರಿಸುವ ಆ ಮದುವೆಯ ವಿವಾಹದ ಕಾರ್ಯವನ್ನು ತಂದೆಗೆ ಬಿಟ್ಟು ಬಿಟ್ಟಿದ್ದಾನೆ. ಆ ರೀತಿಯಾಗಿ ದಶರಥ ಬಂದ ಮೇಲೆ ವಿವಾಹ ಸಂಪನ್ನವಾಗ್ತದೆ. 4 ಮಕ್ಕಳದ್ದು ಕೂಡ ಅಲ್ಲಿ ರಾಮನ ಜೊತೆಯಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಕೂಡ ಮಿಥಿಲಾ ಪಟ್ಟಣದ ಕನ್ಯೆಯರನ್ನು ಕೈ ಹಿಡಿದು ಮುಂದೆ ಹೋಗ್ತಾರೆ. ಸುಖವಾದಂತಹ ದಾಂಪತ್ಯ ಜೀವನ ರಾಮ ಸೀತೆಯರದ್ದು. ಋತುಗಳಲ್ಲಿ ಸುಖವಾಗಿದ್ರು ಅಂತ ಬರೀತಾರೆ ವಾಲ್ಮೀಕಿಗಳು. ಯಾಕೆ ವರ್ಷಗಳು ಅಂತ ಹೇಳಲಿಲ್ಲ, ಋತು ಅಂತ ಬರೆದ್ರೆ ಸ್ವಲ್ಪ ಕಾಲ ಹೆಚ್ಚು ನಮಗೆ ಕಾಣಬಹುದು ಅಂತ ಹೇಳುವಂತ ಉದ್ದೇಶ. ಇಷ್ಟು ಋತುಗಳಲ್ಲಿ ರಾಮ ಸೀತೆಯರು ಸಂತೋಷವಾಗಿದ್ರು. ಅವರು ಸಂತೋಷವಾಗಿದ್ದದ್ದು ಈ ಇಷ್ಟೇ ಕಾಲದಲ್ಲಿ ಮಾತ್ರ, ಕಾಡಿಗೆ ರಾಮಚಂದ್ರ ಹೋಗುವುದಕ್ಕಿಂತ ಮೊದಲು. ಹೀಗೆ ಸಂತೋಷವಾಗಿದ್ದಂತಹ ರಾಮ ಸೀತೆಯರು, ಅಯೋಧ್ಯೆಯ ಜನರು ರಾಮನನ್ನು ಪ್ರೀತಿಸ್ತಿದ್ದಂತಹ ಪರಿ ಹೇಗೆ ಅಂತ ನಾವು ರಾಮಾಯಣದಲ್ಲಿ ನೋಡಬೇಕು. ದಶರಥನನ್ನಾದ್ರೂ ಅಷ್ಟೊಂದು ಪ್ರೀತಿ ಇಲ್ಲ, ರಾಮ ಅಂದ್ರೆ ಆಯ್ತು. ಅಯೋಧ್ಯೆಯ ಜನರಿಗೆ ರಾಮನನ್ನು ನೋಡದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕಾರ್ಯಕ್ಕೆ ಹೊರಡ್ತಿರ್ಲಿಲ್ಲ. ಮನೆಗಳಲ್ಲಿ ರಾಮ ಜಪ, ಅಷ್ಟೊಂದು ಪ್ರೀತಿ ರಾಮ ಅಂತ ಹೇಳಿದ್ರೆ ಅಯೋಧ್ಯೆಯ ಜನರಿಗೆ. ಹೀಗಿರ್ಬೇಕಾದ್ರೆ ದಶರಥ ಪಟ್ಟಾಭಿಷೇಕ ಮಾಡ್ತೇನೆ ರಾಮನಿಗೆ ಅಂತ ತೀರ್ಮಾನ ಮಾಡ್ತಾನೆ. ಅಯೋಧ್ಯೆಯ ಜನರೆಲ್ಲ ಸಂತೋಷದಿಂದ ಕುಣಿದಾಡ್ತಾರೆ. ನಮ್ಮ ಮನೆಯಲ್ಲೇ ಕಾರ್ಯಕ್ರಮ ಏನೋ ಅಂತ ಹೇಳುವ ಹಾಗೆ ಮನೆಯನ್ನು ಸಿಂಗರಿಸ್ತಾರೆ, ಬೀದಿಗಳನ್ನು ಗುಡಿಸ್ತಾರೆ, ಪನ್ನೀರು ಸಿಂಪಡಣೆ ಮಾಡ್ತಾರೆ, ಧೂಳೆಲ್ಲ ತೆಗಿತಾರೆ. ಅಷ್ಟೊಂದು ಸಂಭ್ರಮ. ಮನೆಗಳಿಗೆ ಸುಣ್ಣ ಬಣ್ಣ ಆಯಿತು, ತೋರಣಗಳಾಯಿತು, ಎಲ್ಲವೂ ಆಯಿತು. ರಾಮಚಂದ್ರನು ಕೂಡ ಮುಂದೆ ಪಟ್ಟಾಭಿಷೇಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಸಂತೋಷದಿಂದ. ತಂದೆ ಕೊಟ್ಟಂತಹ ಆಜ್ಞೆ ಅಂತ ತಿಳ್ಕೊಂಡು ಮರುದಿನ ಪಟ್ಟಾಭಿಷೇಕ. ಇವತ್ತು ಎಲ್ಲ ಕಾರ್ಯಕ್ರಮಗಳು, ವಿಧಾನಗಳು ನಡಿಬೇಕು. ಉಪವಾಸ ಇದ್ದಾರೆ ರಾಮ ಸೀತೆಯರು, ಹಾಗೂ ಎಲ್ಲ ಅದರ ಕರ್ಮಾಂಗಗಳೆಲ್ಲ ನಡೀತಾ ಉಂಟು. ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಕೈಕೇಯಿಗೆ ದುರ್ಬುದ್ಧಿ ಹುಟ್ಟಿಕೊಂಡಿತ್ತು. ಗೊತ್ತು ನಮಗೆ ಆ ಕಥಾಭಾಗ. ಮಂಥರೆಯ ದುರ್ಬೋಧನೆಯಿಂದಾಗಿ
ಕೈಕೇಯಿ ವರಗಳನ್ನು ಕೇಳಿಬಿಡ್ತಾಳೆ. ಶೀಘ್ರವಾಗಿ ರಾಮ ಬರಬೇಕು. ರಾಮ ಆ ದಿವಸ ರಾತ್ರಿಡೀ ಜಾಗರಣೆ, ಬೆಳಗಾಗ್ತಾ ಉಂಟು. ಬೆಳಗಾದ್ರೆ ಇನ್ನೇನು ಪಟ್ಟಾಭಿಷೇಕ ಪುಷ್ಯ ನಕ್ಷತ್ರದಲ್ಲಿ ಅಂತ ತೀರ್ಮಾನ ಆಗಿದೆ. ರಾಮನನ್ನು ಹೇಳಿ ಕಳುಹಿಸಿ ಶ್ರೀರಾಮಚಂದ್ರನನ್ನು ಕರೆಸಲಾಗುತ್ತದೆ. ಶ್ರೀರಾಮಚಂದ್ರ ಅಲ್ಲಿಂದ ಆ ಸೀತೆಯ ಅಂತಃಪುರದಲ್ಲಿದ್ದಾನೆ. ಅಲ್ಲೇ ಎಲ್ಲ ಕಾರ್ಯಗಳು ನಡೀತಾ ಇದೆ. ಬರಬೇಕಾದ್ರೆ ದಶರಥನ ಅರಮನೆಗೆ ಆ ಪ್ರಜಾಜನಗಳು ರಾಮನನ್ನು ನೋಡುವಂತಹ ಪರಿ ಹೇಗೆ, ನಮಗೆ ಮಾತು ಸಾಕಾಗುವುದಿಲ್ಲ. ರಾಮಾಯಣದಲ್ಲಿ ಅದು ಹೇಗೆ ರಾಮನ ಸೌಂದರ್ಯವನ್ನು ವರ್ಣಿಸಿದ್ದಾರೆ, ಅಯೋಧ್ಯೆಯ ಜನಗಳು ರಾಮನ ಮೇಲೆ ಇಟ್ಟಂತಹ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿಗಳು ಹೇಗೆ ಅಂತ ಹೇಳುವಂಥದ್ದು ರಾಮಾಯಣವನ್ನು ಓದಿಕೊಂಡೇ ನಾವು ತಿಳಿಬೇಕಷ್ಟೇ. ಎಲ್ಲರೂ ರಾಮನನ್ನು ನೋಡುವುದು, ಅಡ್ಡ ಬೀಳುವುದು, ನಮ್ಮ ರಾಮನಿಗೆ ಪಟ್ಟಾಭಿಷೇಕ ಅಂತ ಸಂತೋಷ. ಮನೆ ಮನೆಗಳಲ್ಲಿ ವಾದ್ಯಗಳು, ಸಂಗೀತಗೋಷ್ಠಿಗಳು ಎಲ್ಲ ನಡೆಯುತ್ತಾ ಇದೆ. ರಾಮ ದಶರಥನ ಅರಮನೆಗೆ ಬಂದ್ರೆ ದಶರಥನ ಸ್ಥಿತಿ ಗೊತ್ತು ನಮಗೆ. ಕೈಕೇಯಿ ವರ ಕೇಳಿದ್ದಾಳೆ. ದಶರಥ ಮಾತೇ ಆಡುವುದಿಲ್ಲ. ಕೈಕೇಯಿಯೇ ಹೇಳ್ತಾಳೆ, 2 ವರಗಳನ್ನು ಕೊಟ್ಟಿದ್ದಾರೆ ನಿನ್ನ ತಂದೆ, ಒಂದು ಭರತನಿಗೆ ಪಟ್ಟಾಭಿಷೇಕ, ನೀನು ಕಾಡಿಗೆ ಹೋಗಬೇಕು ಅಂತ. ರಾಮ ಹೇಗೆ ಅಂತ ನೋಡ್ಬೇಕು ನಾವಿಲ್ಲಿ. ಒಂದು ಹುಬ್ಬು ಕೂಡ ಕೊಂಕುದಿಲ್ಲ ಅಂತೆ ರಾಮನದ್ದು. ಹೌದಾ, ನಾನು ಕಾಡಿಗೆ ಹೋಗಬೇಕಾ? ಇಲ್ಲ. ರಾಮಚಂದ್ರ ಸ್ವಾಮಿ ಒಂದು ಪ್ರಶ್ನೆ ಕೇಳೋದಿಲ್ಲ. ತಾಯಿ ಹೇಳಿದ್ರೆ ನೀನು ಕಾಡಿಗೆ ಹೋಗಬೇಕು ಅಂತ ತಂದೆ ಹತ್ರ ಕೇಳೋದಿಲ್ಲ. ಹೌದಾ, ಅಮ್ಮನಿಗೆ ಮಾತು ಕೊಟ್ಟಿದ್ದೀರಾ ಅಂತ ಹೇಳುವಂತಹ ಒಂದು ಪ್ರಶ್ನೆಯೂ ಇಲ್ಲ. ಸಂತೋಷದಿಂದ ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಒಂದು ಸ್ವಲ್ಪವೂ ಮನಸ್ಸಲ್ಲಿ ವಿಕಾರ ಇಲ್ಲ. ಅಷ್ಟು ಹೊತ್ತು ಪಟ್ಟಾಭಿಷೇಕದ ತಯಾರಿಯಲ್ಲಿ ನಿರತನಾಗಿದ್ದ. ನಮ್ಮದಾದ್ರೆ ಹೇಗಿರ್ತಿತ್ತು ಪರಿಸ್ಥಿತಿ ಅಂತ ನಾವು ಆಲೋಚನೆ ಮಾಡಬೇಕು. ನಾಳೆ ಪಟ್ಟಾಭಿಷೇಕ, ಇವತ್ತು ಕಾಡಿಗೆ ಹೋಗು ಅಂತ ಸಂತೋಷದಿಂದ. ಭರತ ನನ್ನಕ್ಕಿಂತ ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ, ಅವನಿಗೆ ವಹಿಸಿಕೊಡಿ, ದುಃಖಿಸಬೇಡಿ ಅಂತ ದಶರಥ ಹೇಳುವುದೇ ಇಲ್ಲ. ನೀನು ಕಾಡಿಗೆ ಹೋಗು ಅಂತ ದಶರಥ ಹೇಳುವುದಿಲ್ಲ. ರಾಮನೇ ತೀರ್ಮಾನ ಮಾಡ್ತಾನೆ. ತಂದೆ ಮಾತು ಕೊಟ್ಟಿದ್ದಾನೆ ಅಮ್ಮನಿಗೆ, ಈಗ ಆ ಮಾತನ್ನು ಸತ್ಯ ಮಾಡುವಂತಹ ಹೊಣೆ ಜವಾಬ್ದಾರಿ ನನ್ನ ಮೇಲುಂಟು, ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ ಆ ಕ್ಷಣದಿಂದ ತನ್ನ ರಥವನ್ನು ಬಿಟ್ಟ, ಸೇವಕರನ್ನು ಬಿಟ್ಟ, ಪಾದರಕ್ಷೆಗಳನ್ನು ಬಿಟ್ಟ, ಎಲ್ಲವನ್ನು ಬಿಟ್ಟು ನಡೀತಲೇ ಬರ್ತಾನೆ ಕೌಸಲ್ಯ ಅರಮನೆಗೆ. ಕೌಸಲ್ಯ ಅರಮನೆಗೆ ಬಂದ್ರೆ ಆಕೆಯೋ ಮಗನಿಗೆ ಒಳ್ಳೆಯದಾಗ್ಲಿ ಅಂತ ಯಜ್ಞ ಯಾಗಾದಿಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ. ತಾಯಿಯ ಬಳಿಯಲ್ಲಿ ಹೇಳ್ತಾನೆ. ಆಗ ಕೌಸಲ್ಯೆ ಬಹಳ ನೊಂದುಕೊಂಡು ಹೇಳ್ತಾಳೆ, ನಿನಗೆ ತಂದೆ ಆಜ್ಞೆ ಮಾಡಿದ್ದು ನೀನು ಕಾಡಿಗೆ ಹೋಗಬೇಕು, ತಂದೆಯ ಮಾತು ಉಳಿಸಿಕೊಳ್ಬೇಕು ಅಂತ ನೀನು ಆಲೋಚನೆ ಮಾಡಿದ್ರೆ ನಾನು ತಾಯಿಯಾಗಿ ಹೇಳ್ತೇನೆ, ಹೋಗಬೇಡ ಕಾಡಿಗೆ, ನನ್ನ ಮಾತನ್ನು ನೀನು ನೆರವೇರಿಸಬೇಕು ಅಂತ. ಆಗ ಶ್ರೀರಾಮಚಂದ್ರ ಹೇಳುವಂಥದ್ದು, ನೀನು ನನ್ನ ಅಮ್ಮ ಇರ್ಬೋದು, ಆದ್ರೆ ನೀನು ಅಯೋಧ್ಯೆಯ ಪ್ರಜೆ. ರಾಮ ವಚನಭ್ರಷ್ಟ, ಕ್ಷಮಿಸಿ, ದಶರಥ ವಚನಭ್ರಷ್ಟನ ಆಗದ ಹಾಗೆ ನೋಡಬೇಕಾದದ್ದು ನನ್ನ ಕರ್ತವ್ಯ. ನೀನು ಅಯೋಧ್ಯೆಯ ಪ್ರಜೆ, ಹಾಗಾಗಿ ನಿನ್ನದೂ ಕರ್ತವ್ಯ ಅದು. ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂತ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಹಿಂದೆ ತಿರುಗಿ ನೋಡದೆ ತಾಯಿಗೆ ಪ್ರದಕ್ಷಿಣೆ ಹಾಕಿ ಹೊರಟು ಬರ್ತಾನಂತೆ ಭಗವಂತ. ಹೀಗೆ ರಾಮ ಹೊರಟ್ರೆ ದಶರಥ ಹೇಳ್ತಾನೆ, ಇವತ್ತು ಒಂದು ದಿನ ನಿಲ್ಲು. ದಶರಥ ಕಾಡಿಗೆ ಹೋಗು ಅಂತ ಹೇಳುವುದೇ ಇಲ್ಲ. ತಾಯಿ ಹೇಳಿದಾಕ್ಷಣ ಮಾತನ್ನು ಸತ್ಯ ಮಾಡ್ತೇನೆ ಅಂತ ಹೊರಟವನು ಭಗವಂತ. ಇವತ್ತು ಒಂದು ದಿನ ನಿಲ್ಲು ಅಂತ ಹೇಳಿದ್ರೆ ಇಲ್ಲ, ನಾನು ಮನಸ್ಸು ಮಾಡಿ ಆಗಿದೆ ಒಳ್ಳೆಯ ಕಾರ್ಯ, ಅದು ಮನಸ್ಸು ಮಾಡಿದ ತಕ್ಷಣ ನಾವು ಮಾಡಿಬಿಡಬೇಕು. ನಾಳೆಗೆ ಇಟ್ಟೆ ಅಂದ್ರೆ ಮನಸ್ಸು ಬದಲಾಗಬಹುದು, ಈಗಲೇ ನಾನು ಹೋಗ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ರಾಮ ಹೊರಟ್ರೆ ಸೀತೆಯು ಬರ್ತಾಳೆ. ನಾವಿಲ್ಲಿ ಸೀತೆಯ ಚರಿತ್ರೆಯನ್ನು ನೋಡಬೇಕು. ನಾವು ಯಾಕೆ ಹೋಗಬೇಕು, ಸೀತೆಯ ಸ್ವಭಾವ ನೋಡಿ. ನಾನು ಯಾಕೆ ಬರಬೇಕು, ನಾವು ಯಾಕೆ ಕಾಡಿಗೆ, ನಿಮಗೆ ಯಾಕೆ ಪಟ್ಟಾಭಿಷೇಕ ಇಲ್ಲ, ನೀವೇನು ಮಾಡಿದ್ದೀರಿ, ಯಾವ ಮಾತನ್ನೂ ಸೀತೆ ಹೇಳುವುದೇ ಇಲ್ಲ ಇಲ್ಲಿ. ಸೀತೆಯು ಹೊರಟಳು, ರಾಮನೂ ಹೊರಟಳು, ಜೊತೆಗೆ ಲಕ್ಷ್ಮಣನೂ ಹೊರಟ. ಯಾಕೆ, ಬಹಿರ್ಪ್ರಾಣ ಅಂತ. ರಾಮನಿಲ್ಲದೆ ಲಕ್ಷ್ಮಣನಿಲ್ಲ, ಲಕ್ಷ್ಮಣನಿಲ್ಲದೆ ರಾಮ ಇಲ್ಲ. ಜೊತೆಯಾಗಿ ಮೂವರು ಹೊರಟ್ರೆ ರಾಮನ ರೀತಿಯದ್ದೇ ಸ್ಥಿತಪ್ರಜ್ಞತೆ, ಮನಸ್ಸಿಗೆ ಯಾವುದೇ ಗೊಂದಲ ಇಲ್ಲ, ವಿಕಲ್ಪ ಇಲ್ಲದ ಇನ್ನೊಂದು ಪಾತ್ರ ನಾವು ರಾಮಾಯಣದಲ್ಲಿ ಕಾಣುವಂಥದ್ದು ಸುಮಿತ್ರಾದೇವಿ, ಲಕ್ಷ್ಮಣನ ತಾಯಿ. ಆ ಸುಮಿತ್ರಾದೇವಿ ಹೇಳ್ತಾಳೆ, ಲಕ್ಷ್ಮಣ ಹೊರಟು ನಿಂತ್ರೆ ನೀನು ಹೋಗಬೇಡ ಅಂತ ಹೇಳುವುದಿಲ್ಲ. ಕಾಡಿಗೆ ಮಗ ಹೊರಟು ನಿಂತರೂ ಕೂಡ ಸುಮಿತ್ರಾದೇವಿ ಹೇಳುವಂಥದ್ದು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯ ಮಠವೀಂ ವಿದ್ಧಿ ಗಚ್ಚತಾಥ ಯಥಾ ಸುಖಂ. ಅಯೋಧ್ಯೆಯನ್ನು ನೀನು, ಆ ಕಾಡನ್ನು ಅಯೋಧ್ಯೆ ಅಂತ ತಿಳ್ಕೋ, ನನ್ನನ್ನು ಆ ಸೀತೆಯಲ್ಲಿ ನೀನು ಕಾಣು, ದಶರಥನನ್ನು ರಾಮನಲ್ಲಿ ಕಾಣು, ನೀನು ಹೋಗು ಕಾಡಿಗೆ ಅಂತ ತಾಯಿ ಕಳಿಸಿಕೊಡ್ತಾಳೆ. ಯಾವುದೆಲ್ಲ ಕಷ್ಟಗಳು, ಕಲ್ಲುಗಳು, ಮುಳ್ಳುಗಳು, ತೊಂದರೆಗಳು ಯಾವುದೆಲ್ಲ ರಾಮನ ಬಳಿಗೆ ಬರ್ತಾವೋ ಅದೆಲ್ಲವೂ ನಿನ್ನನ್ನು ಸ್ಪರ್ಶಿಸಿ ಮುಂದೆ ಹೋಗ್ಲಿ. ರಾಮಾಯಣ ಈ ರೀತಿ ಬಹಳ ಭಾವುಕತೆಯನ್ನು ನಮಗೆ ತಂದು ಕೊಡ್ತದೆ, ಕಳುಹಿಸಿಕೊಡ್ತಾರೆ. 3 ಜನರು ಕಾಡಿಗೆ ಹೊರಟ್ರೆ ಅಯೋಧ್ಯೆಯ ಜನರು, ಸಂಪೂರ್ಣ ಅಯೋಧ್ಯೆ ರಾಮನ ಹಿಂದೆ. ನಾವೆಲ್ಲರೂ ಹೋಗ್ತೇವೆ ವನವಾಸ, ರಾಮ ಎಲ್ಲಿದ್ದಾನೋ ಅಲ್ಲಿ ನಾವು ಅಂತ ತೀರ್ಮಾನ ಮಾಡಿ ಇಡೀ ಅಯೋಧ್ಯೆಯ ಹೊರಟಿದ್ದು ರಾಮನ ಜೊತೆಯಲ್ಲಿ. ಆದ್ರೆ ಎಲ್ಲರನ್ನೂ ಕರ್ಕೊಂಡು ಬಂದಂತಹ ಭಗವಂತ ಆ ಅಯೋಧ್ಯೆ ಹೇಗಿತ್ತು ಅಷ್ಟರವರೆಗೂ ಕೂಡ ಸಂತೋಷ, ನಗು ಇದೇ ಇದ್ದಂತ ಅಯೋಧ್ಯೆಯಲ್ಲಿ ಆ ದಿನ ಅಳು.
ಅದು ಒಂದು ರೀತಿ ಸ್ಮಶಾನದ ರೀತಿ ಆಯ್ತಂತೆ ಅಯೋಧ್ಯೆ. ಯಾಕೆ ರಾಮನಿಲ್ಲ ಅಂತ. ದಶರಥನಿಗೆ 3 ಜನ ಪಟ್ಟದ ರಾಣಿಯರು ಅಲ್ಲದೆ 350 ಜನ ಅಂತಃಪುರದ ಇತರ ಸ್ತ್ರೀಯರಿದ್ರು. ಎಲ್ಲರೂ ಕೂಡ ರಾಮನನ್ನು ಪ್ರೀತಿಸಿದವರೇ. ಅಷ್ಟೂ ಜನರೂ ರಾಮನನ್ನು ಮಗ ಅಂತ ಭಾವಿಸಿದವರು. ಎಲ್ಲರೂ ಅಳ್ತಾರೆ, ರಾಮ ಹೋಗಬೇಡ ಅಂತ ಒಂದೇ ಮಾತು. ಆದ್ರೆ ರಾಮ ಬರ್ತಾನೆ. ತಮಸಾ ನದಿ ತೀರದಲ್ಲಿ ತನ್ನ ಜೊತೆಗೆ ಬಂದಂತಹ ಎಲ್ಲಾ ಪ್ರಜೆಗಳನ್ನು ಅಲ್ಲೇ ಬಿಟ್ಟು, ಯಾಕೆಂದ್ರೆ ಆ ಮಾತು ಏನು, ವಚನಬದ್ಧನಾಗಿರುವುದು ನಾನು, ಇವರಿಗೆಲ್ಲ ಯಾಕೆ ವನವಾಸ ಅಂತ ಅವರೆಲ್ಲರನ್ನು ಬಿಟ್ಟು ರಾಮಚಂದ್ರ ಅಲ್ಲಿಂದಲೂ ಮುಂದೆ ಹೋಗ್ತಾನೆ. ಸುಮಂತ್ರ ಜೊತೆಗೆ ಬಂದಿರ್ತಾನೆ ಸಾರಥಿ. ಮುಂದೆ ಹೋಗಿ ತಾನು ಭೇಟಿಯಾಗುವಂಥದ್ದು ಗುಹನನ್ನು. ಇಲ್ಲಿ ನಾವು ಗಮನಿಸಬೇಕು, ಗುಹನನ್ನು ಭೇಟಿಯಾಗ್ತಾನೆ. ಗುಹ ಯಾರು ಅಂದ್ರೆ ನಿಷಾದ ರಾಜ, ಕಾಡಿನ ಬೇಡ ಗುಹ. ಏನು ಅವನಿಗೆ ಸಂಸ್ಕಾರ ಇಲ್ಲ, ಅವನಿಗೆ ಯಾವುದೇ ಒಂದು ರೀತಿಯಾದಂತಹ ಸಂಸ್ಕಾರದ ಲವಲೇಶವೂ ಅವನಲ್ಲಿಲ್ಲ. ಸಂಧ್ಯಾ ವಂದನೆ ಇನ್ನು ಯಾವುದೂ ಅವನಿಗೆ ಗೊತ್ತಿಲ್ಲದಂತಹ ಕಾಡಿನ ಬೇಡ ಅವನು. ಅಂತಹ ಗುಹನನ್ನು ಭಗವಂತ ಮಾತಾಡಿಸುವಂತಹ ರೀತಿ ನೋಡಬೇಕು. ಭಗವಂತ ಭಕ್ತಿಯಲ್ಲಿ ಜಾತಿಯನ್ನು ನೋಡುವುದಿಲ್ಲ ಅಂತ ನಾವಿಲ್ಲಿ ನೋಡಬೇಕು. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋಃ ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮ್ನೋರ್ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಹಿ ಭಕ್ತಿ ಪ್ರಿಯೋ ಮಾಧವಃ ಅಂತ ಹೇಳ್ತಾರೆ. ಅಂದ್ರೆ ಆ ವ್ಯಾಧನ ಆಚರಣೆಯನ್ನು ನೋಡ್ಲಿಲ್ಲ. ಕಾಡಿನ ವ್ಯಾಧ ಗುಹ ಭಗವಂತನಿಗೆ ಭಕ್ತಿ ಮಾತ್ರ ಮುಖ್ಯವಾಗುವಂಥದ್ದೇ ಹೊರತು ಇನ್ಯಾವುದೇ ಅಲ್ಲ. ಆ ವ್ಯಾಧ ಹೇಗಿದ್ದಾನೆ, ಅವನಿಗೇನು ಸಂಸ್ಕಾರದು ನೋಡ್ಲಿಲ್ಲ. ಅವನಲ್ಲಿದ್ದದ್ದು ವ್ಯಾಧಸ್ಯಾಚರಣಂ, ಆ ವ್ಯಾಧನ ಆಚರಣೆಯನ್ನು ನೋಡ್ಲಿಲ್ಲ. ಧ್ರುವನ ಹತ್ರ ಭಗವಂತ ಓಡೋಡಿ ಬರ್ತಾನೆ, ಅವನ ವಯಸ್ಸೆಷ್ಟು ನೋಡ್ಲಿಲ್ಲ. ಧ್ರುವಸ್ಯ ಚ ವಯೋಃ ವಿದ್ಯಾ ಗಜೇಂದ್ರಸ್ಯ ಗಜೇಂದ್ರ ಮೋಕ್ಷದ ಕತೆ ನಮ್ಗೆ ಗೊತ್ತುಂಟು. ಅದು ಪ್ರಾಣಿಯೇ ಆದರೂ ಕೂಡ ಕಷ್ಟಕ್ಕೆ ಸಿಲುಕಿ ಭಗವಂತನನ್ನು ಕರೆದಾಗ ಓಡೋಡಿ ಬರ್ತಾನಲ್ಲ. ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ, ವಿದುರ ಶೂದ್ರ ಯೋನಿಯಲ್ಲಿ ಜನಿಸಿದವನು, ಆದ್ರೆ ಅವನ ಮನೆಗೆ ಹೋಗಿ ಔತಣ ಮಾಡಿ ಬರ್ತಾನೆ ಶ್ರೀಕೃಷ್ಣ. ಕಾಜಾತಿರ್ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ, ಆ ಉಗ್ರಸೇನ ಶ್ರೀಕೃಷ್ಣನ ತಾತ ಪೌರುಷ ಇಲ್ಲ, ವಯಸ್ಸಾದವನಾದ್ರೆ ಅವನ ಭಕ್ತಿಗೆ ಮೆಚ್ಚಿ ಅವನನ್ನು ರಾಜನನ್ನಾಗಿಸಿದಾಗ ಕುಬ್ಜಾಯ ಕಮನೀಯ ರೂಪಮಧಿಕಂ. ಭಗವಂತ ಶ್ರೀಕೃಷ್ಣ ತಾನು ಆ ಮಥುರೆಗೆ ಬಂದಾಗ ಕುಬ್ಜೆಯ ಭೇಟಿಯಾಗ್ತಾನೆ. ಅವಳಿಗೆ ರೂಪ ಇಲ್ಲ, ರೂಪ ಇಲ್ಲದೇ ಇದ್ರೂ ಕೂಡ ಅವಳಿಗೆ ಅನುಗ್ರಹಿಸ್ತಾನೆ, ಅವಳನ್ನು ಸುಂದರ ಸ್ತ್ರೀಯಾಗಿ ಮಾಡ್ತಾನೆ. ಯಾಕೆಂದ್ರೆ ಅಲ್ಲಿ ಭಕ್ತಿ ಇತ್ತು. ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮ್ನೋರ್ಧನಂ, ಸುಧಾಮನಲ್ಲಿ ಏನಿತ್ತು ಭಕ್ತಿ ಒಂದು ಬಿಟ್ರೆ ಸಂಪತ್ತಿರ್ಲಿಲ್ಲ ಅವನಿಗೆ, ಆದ್ರೆ ಅವನಿಗೆ ಅನುಗ್ರಹಿಸಿದ. ಭಕ್ತ್ಯಾ ತುಷ್ಯತಿ ಕೇವಲಂ ನದು ಧನೈಹಿ, ಭಗವಂತ ಭಕ್ತಿಯನ್ನು ಮಾತ್ರ ಭಕ್ತರಲ್ಲಿ ನೋಡ್ತಾನೆ ಹೊರತು ಸಂಪತ್ತಲ್ಲ. ಭಕ್ತಿ ಪ್ರಿಯೋ ಮಾಧವ ಅಂತ, ಮಾಧವ ಭಕ್ತಿ ಪ್ರಿಯ ಮಾತ್ರ ಅಂತ ಹೇಳುವಂಥದ್ದು ಈ ಗುಹನ ಪ್ರಸಂಗದಿಂದ ನಾವು ತಿಳಿಬೇಕು. ಇಂತಹ ಅನೇಕ ವಿಚಾರಗಳು ನಮಗೆ ರಾಮಾಯಣ ಮಹಾಭಾರತಗಳು ತಿಳಿಸಿಕೊಡ್ತದೆ. ಭಗವಂತನಿಗೆ ಬೇಕಾಗುವುದು ಭಕ್ತಿಯೇ ಹೊರತು ಆಡಂಬರಗಳಲ್ಲ ಅಂತ. ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ನಾವು ಗೀತೆಯಲ್ಲಿ ಏನು ಓದ್ತೇವೆ, ಅದುವೇ ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಹೀಗೆ ಗುಹನ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಗುಹ ಅಲ್ಲಿ ಅವನಿಗೆ ಆಹಾರ ತಂದು ಕೊಟ್ರೆ ಭಗವಂತ ನಿರಾಕರಣೆ ಮಾಡ್ತಾನೆ. ಆದ್ರೆ ಇದನ್ನು ವಿತಂಡವಾದ ಮಾಡುವವರು ಏನು ಹೇಳ್ತಾರೆ, ಶ್ರೀರಾಮ ಆಹಾರ ತೆಗೆದುಕೊಳ್ಳಿಲ್ಲ, ಬೇಡ ಕೊಟ್ಟದ್ದು. ಯಾಕೆ, ಅವನು ಕೆಳಜಾತಿ, ಅವನು ಬೇಡ ಅಂತ ತಿರಸ್ಕಾರ ಮಾಡಿದ ಅಂತ ಅಲ್ಲ. ನಾವು ವಾಲ್ಮೀಕಿಗಳು ಏನು ಹೇಳ್ತಾರೆ ಅಲ್ಲಿ ಅಂತ ನೋಡ್ಬೇಕು. ಯಾಕೆ ನಿರಾಕರಣೆ ಮಾಡಿದ ಬೇಡ ತಂದು ಕೊಟ್ಟ ಆಹಾರ ಅಂದ್ರೆ, ರಾಮನಿಗೆ ನಾಗರಿಕ ಆಹಾರ ನಿಷಿದ್ಧ. ಯಾಕೆ, ವನವಾಸಕ್ಕೆ ಬಂದಿದ್ದಾನೆ, ಈ ನಾಗರಿಕತೆ ಆಹಾರವನ್ನು ಅವನು ತಿನ್ನುವುದಿಲ್ಲ. ತನ್ನ ಒಡನಾಡಿಗಳಿಗೆ ಕೊಡಿ, ಸುಮಂತ್ರ ಇದ್ದಾನೆ ಒಟ್ಟಿಗೆ ಸಾರಥಿ, ಅವನಿಗೆ ಕೊಡಿ, ಕುದುರೆಗೆ ತಿನ್ನಿಸಿದ್ದಾನೆ, ತಾನು ತಿನ್ನಲಿಲ್ಲ. ಕಾರಣ ಇದು, ನಾಗರಿಕ ಆಹಾರ ಬೇಡ ಅಂತ ಹೇಳುವಂತಹ ಕಾರಣಕ್ಕೆ ಸುಮಂತ್ರನನ್ನು ಹಿಂದೆ ಕಳುಹಿಸ್ತಾನೆ. ರಾಮ ಲಕ್ಷ್ಮಣರು ಮುಂದೆಗೆ ಹೋಗಿ ತಾವು ರಾಮ ಲಕ್ಷ್ಮಣ ಸೀತೆಯು ನೆಲೆಸುವಂಥದ್ದು ಚಿತ್ರಕೂಟ ಪರ್ವತದಲ್ಲಿ. ಚಿತ್ರಕೂಟದ ಅಲ್ಲಿ ತಾವು ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ನೆಲೆಸ್ತಾರೆ. ಭರತ ಬಂದಿದ್ದಾನೆ ಅಯೋಧ್ಯೆಯಲ್ಲಿ. ರಾಮಾಯಣದ ಇನ್ನೊಂದು ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಅದು ಭರತ. ಆ ಭರತನ ಪಾತ್ರದಲ್ಲಿ ನಮಗೆಲ್ಲ ಸಂದೇಶಗಳನ್ನು, ಮನ ಮಿಡಿಯುವ ಸನ್ನಿವೇಶಗಳನ್ನು ವಾಲ್ಮೀಕಿಗಳಿಟ್ಟಿದ್ದಾರೆ ರಾಮಾಯಣದಲ್ಲಿ. ಬಂದು ನೋಡಿದಂತಹ ಭರತನಿಗೆ ಅಯೋಧ್ಯೆ ಮುಂಚಿನಾಗೆ ಕಾಣುವುದಿಲ್ಲ. ರಾಮ ವನವಾಸಕ್ಕೆ ಬರಬೇಕಾದ್ರೆ ಅಲ್ಲಿ ಭರತ ಇಲ್ಲ. ಅವನು ತನ್ನ ಕೇಕಯ ದೇಶಕ್ಕೆ ಹೋಗಿದ್ದಾನೆ, ಮಾವನ ಮನೆಗೆ. ತಂದೆ ಕಾಲನಾಗಿದ್ದಾನೆ, ದಶರಥ ತೀರಿ ಹೋಗಿದ್ದಾನೆ. ರಾಮ ವನವಾಸಕ್ಕೆ ಹೋದಾಗ ಹೇಳಿ ಕಳಿಸಿದಾಗ ಬರ್ತಾನೆ ಭರತ. ನೋಡಿದ್ರೆ ಅಯೋಧ್ಯೆ ಸ್ಮಶಾನದ ಹಾಗೆ ಆಗಿದೆ. ವಿಚಾರ ಗೊತ್ತಾಗ್ತದೆ, ರಾಮ ಹೀಗೆ ಕಾಡಿಗೆ ಹೋಗಿದ್ದಾನೆ, ತಾಯಿ ಕಾರಣ ಅಂತ. ನೀನು ಸಿಂಹಾಸನವನ್ನೇರು ಅಂದ್ರೆ ಭರತ ಹೇಳುವಂತ ಮಾತು, ರಾಮನಿಲ್ಲದ ಅಯೋಧ್ಯೆ ನನಗೆ ಬೇಡ. ಯಾಕೆ, ನಮ್ಮ ಇಡೀ ಪರಂಪರೆಯಲ್ಲಿ ಜ್ಯೇಷ್ಠನಿರುವಾಗ ನಾವು ಚಿಕ್ಕವನು ಕುತ್ಕೊಳ್ಳಿಕ್ಕಿಲ್ಲ, ರಾಮನನ್ನು ಕರೆದು ತರ್ತೇನೆ ಅಂತ ತಾಯಿಯನ್ನು
ನಾನು ವಧಿಸ್ತೇನೆ ಅಂತ ಹೋಗ್ತಾನೆ. ಆದ್ರೆ ತಾಯಿಯನ್ನು ವಧಿಸಿದ್ರೆ ರಾಮ ನನ್ನ ಹತ್ರ ಮಾತಾಡ್ಲಿಕ್ಕಿಲ್ಲ, ಸಿಟ್ಟುಕೊಂಡಾನು, ನನ್ನನ್ನು ಪರಿತ್ಯಜಿಸಿಯಾನು ರಾಮ ಅಂತ ಹೇಳಿ ತಾನು ಮನಸ್ಸಲ್ಲಿ ತೀರ್ಮಾನ ಮಾಡಿ ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಹೋದವನು ಭರತ ಹೋದ್ರೆ ಸಂಪೂರ್ಣ ಅಯೋಧ್ಯೆ ಭರತನ ಜೊತೆಯಲ್ಲಿ ಹೋಗ್ತದಂತೆ. ಭರತ ಒಬ್ಬನೇ ಹೋಗುವುದಲ್ಲ, ಈ ಕೈಕೇಯಿಯೂ ಕೂಡ ಈಗ ಮನಃ ಪರಿವರ್ತನೆಯಾಗಿದೆ. ಕೈಕೇಯಿ ನೋಡಿ, ಈ ವನವಾಸಕ್ಕೆ ರಾಮನನ್ನು ಕಳಿಸುವುದಕ್ಕಿಂತ ಮೊದಲವಳು ಹಾಗೆ ಇರಲಿಲ್ಲ. ಆಕೆಗೆ ರಾಮನಲ್ಲಿ ಬಹಳ ಪ್ರೀತಿ. 3 ಜನರಲ್ಲಿ ಅತ್ಯಂತ ಹೆಚ್ಚು ತಾಯಂದರಲ್ಲಿ ಭರತನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಲೋ ಅದಕ್ಕಿಂತಲೂ ಹೆಚ್ಚು ರಾಮನನ್ನು ಪ್ರೀತಿಸಿದವಳು ಕೈಕೇಯಿ. ಆ ನಂತರವೂ ಕೂಡ ಅಷ್ಟೇ ಪ್ರೀತಿ ಮಾಡ್ತಾಳೆ. ಈ ಮಧ್ಯದಲ್ಲಿ ಮಾತ್ರ ಯಾಕೆ ಹೀಗೆ ಆಯಿತು ಅಂದ್ರೆ ದೇವರಹಸ್ಯ. ರಾಮ ಆ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಕೂತ್ಕೊಳ್ಳಿಕ್ಕೆ ಆದಂತಹ ಅವತಾರ ಅಲ್ಲ, ರಾಮ ಕಾರ್ಯ ಬೇಕಾದಷ್ಟುಂಟು. ಆ ಕಾರಣಕ್ಕೆ ಕೈಕೇಯಿಗೆ ಈ ಬುದ್ಧಿ ಬಂದದ್ದು ಅಂತ ಹೇಳುವಂಥದ್ದು. ಇಡೀ ಸಮಸ್ತ ಅಯೋಧ್ಯೆ ಬರ್ತದೆ ಚಿತ್ರಕೂಟಕ್ಕೆ. ದೂರದಲ್ಲಿ ನಿಲ್ಲಿಸಿ ಸೈನ್ಯವನ್ನು, ತಾಯಂದಿರನ್ನು ಭರತ ಓಡೋಡಿ ಚಿತ್ರಕೂಟದ ಆ ಬೆಟ್ಟವನ್ನು ಹತ್ತಿ ಬರಿಗಾಲಲ್ಲಿ ಓಡೋಡಿ ಬಂದು ಶ್ರೀರಾಮಚಂದ್ರನ ಕಾಲಿನ ಮೇಲೆ ದೊಪ್ಪನೆ ಬಿದ್ದು ಬಿಡ್ತಾನಂತೆ. ರಾಮಾಯಣ ಓದಿ, ರಾಮಾಯಣ ಮನೆಯಲ್ಲಿ ಗೃಹೇ ರಾಮಾಯಣ, ಮನೆಯಲ್ಲಿ ರಾಮಾಯಣ ಇರಬೇಕು. ರಾಮಾಯಣ ಕೇವಲ ಕಥೆ ಅಲ್ಲ. ನಾವು 1 ಹೆಜ್ಜೆ ಮುಂದೆ ಇಟ್ಟರೆ ಭಗವಂತ 10 ಹೆಜ್ಜೆ ಇಟ್ಟುಕೊಂಡು ನಮ್ಮ ಹತ್ರ ಬರ್ತಾನಂತೆ. ಇದೆಲ್ಲ ನಮ್ಮ ಕೊಪ್ಪರಿಗೆಗಳು, ಮೇಲೆ ಕೂತಿದ್ದೇವೆ ನಾವು, ನಮ್ಮ ದೇಶದ ಆಸ್ತಿಗಳು ಇದೆಲ್ಲ. ಆದ್ರೆ ನಾವು ಅದರ ಮೇಲೆ ಕೂತುಕೊಂಡು ನಾವು ಪಕ್ಕದ ಮನೆಯಲ್ಲಿ ಭಿಕ್ಷೆ ಬೇಡ್ತೇವೆ ಅಂತ ಹೇಳಿದಂತಹ ಪರಿಸ್ಥಿತಿ ನಮಗೆ ಆಗಿದೆ. ನಮ್ಮ ಕೊಪ್ಪರಿಗೆಯ ಒಂದು ತಿಳಿವು, ಅರಿವು ನಮಗೆ ಇವತ್ತಿಲ್ಲ. ರಾಮಾಯಣವನ್ನು ತೆಗೆದು ನಾವು ಓದಬೇಕು. ಎಂತಹ ಒಂದು ಪಾತ್ರಗಳು, ಎಂತಹ ಸನ್ನಿವೇಶಗಳು, ಎಂತಹ ಸಂದೇಶ ಅಲ್ಲಿ ಅಂತ. ಭರತ ಓಡೋಡಿ ಬರ್ತಾನೆ, ಸಮಸ್ತ ಸೈನ್ಯ ದೂರ ಉಂಟು. ಓಡಿ ಬಂದು ರಾಮನ ಪಾದದಲ್ಲಿ ಬಿದ್ದು ಅಲ್ಲಿ ಹೊರಳಾಡ್ತಾ ಮರಳಿ ಬಾ ಅಂತ ಭರತ. ಆದ್ರೆ ರಾಮ ಬರುವುದಿಲ್ಲ. ತಂದೆಯವರು ಈಗ ಇಲ್ಲ, ಮಾತು ಕೊಟ್ಟದ್ದು ತಂದೆಯವರಿಗಲ್ವಾ, ತಂದೆಯವರೇ ಇಲ್ಲ ನೀನು ಬಾ ಅಂತ ಹೇಳಿದ್ರೆ ಇಲ್ಲ. ತಂದೆಯವರಿಗೆ ಮಾತು ಕೊಟ್ಟಿದ್ದೇನೆ, ಆದ್ರೂ ಮಾತು ನನ್ನ ಮನಸ್ಸಿಗೆ, ವಾಕ್ ನನಗೆ, ಆ ವಾಕನ್ನು ತಪ್ಪಲಿಕ್ಕಿಲ್ಲ, ವಾಕ್ ಆತ್ಮಕ್ಕೆ, ನಾನು ಬರುವುದಿಲ್ಲ ಅಂತ ಶ್ರೀರಾಮಚಂದ್ರ. ನೀನು ಹೋಗು, ನೀನು ಅಯೋಧ್ಯೆಯನ್ನು ಆಳು ಅಂತ ಅವನಿಗೆ ರಾಜನೀತಿಯನ್ನೆಲ್ಲ ಉಪದೇಶ ಮಾಡ್ತಾನೆ. ನೆತ್ತಿಯನ್ನು ಆಘ್ರಾಣಿಸ್ತಾನೆ ಭರತನದ್ದು. ಚಿಕ್ಕ ಮಗು ಸಿಕ್ಕಿದ್ರೆ ನಾವು ಹೇಗೆ ಆ ನೆತ್ತಿಯನ್ನು ಮೂಸ್ತೇವೆ ನೋಡಿ, ಅದೇ ರೀತಿಯಾಗಿ ಒಂದೇ ದಿನದ ವ್ಯತ್ಯಾಸ ಭರತನಿಗೂ ಲಕ್ಷ್ಮಣನಿಗೂ ರಾಮನಿಗೂ, ಆ ಒಂದೇ ದಿನದ ವ್ಯತ್ಯಾಸ ಆದರೂ ಕೂಡ ಆ ಪ್ರೀತಿ ಹೇಗಿತ್ತು ಅಂತ ನೋಡಿ. ಅಲ್ಲಿ ನೆತ್ತಿಯನ್ನು ಆಘ್ರಾಣಿಸಿ ಅವನನ್ನು ಅಪ್ಪಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಯಾಕೆಂದ್ರೆ ರಾಮನಿಲ್ಲದ ಅಯೋಧ್ಯೆಗೆ ನಾನು ಹೋಗುವುದಿಲ್ಲ ಅಂತ ಭರತ. ಅಣ್ಣ ತಮ್ಮಂದ್ರು ಸುಮ್ಮನೆ ಆಸ್ತಿ ಇಲ್ಲದೆ ಇವತ್ತು ಜಗಳ ಆಡ್ತಾ ಇರ್ತೇವೆ. ಇಲ್ಲಿ ನೋಡಿ, ಅಯೋಧ್ಯೆ ಅತ್ಯಂತ ಸಂಪದ್ಭರಿತವಾದಂತಹ ದೇಶ. ನಿನ್ನದು ನಿನಗೆ ಅಂತ ತಮ್ಮ ಇದ್ರೆ, ನಾನು ಬರುವುದಿಲ್ಲ ನಿನಗೆ ಅಂತ ಅಣ್ಣ. ಇಬ್ಬರೂ ಕೂಡ ಆ ರೀತಿಯ ಬಾಂಧವ್ಯ, ಆ ರೀತಿಯ ವಾತ್ಸಲ್ಯ, ಆ ರೀತಿಯ ಅವರಿಬ್ಬರ ಭಾವನಾತ್ಮಕವಾದ ಸಂಬಂಧ ಹಾಗೆ ಇತ್ತು ರಾಮಾಯಣದಲ್ಲಿ ಅಂತ. ಕೊನೆಗೆ ಪ್ರಾಯೋಪವೇಶಕ್ಕೆ ಕುತ್ಕೊಂಡು ಬಿಡ್ತಾನೆ ಭರತ. ಆತ್ಮಹತ್ಯೆ ಮಾಡ್ತೇನೆ, ಅನ್ನ ನೀರು ಬಿಟ್ಟು ನೀನು ಬರಬೇಕು ಅಂತ. ರಾಮ ಹೇಳ್ತಾನೆ, ಬರುವ ಹಾಗೆ ಇಲ್ಲ, ನಾನು 14 ವರ್ಷದ ನಂತರ ಬರ್ತೇನೆ ಅಂತ. ಕೊನೆಗೆ ತಾನು ಬರುವಾಗಲೇ ಪಾದುಕೆಯನ್ನು ತೆಗೆದುಕೊಂಡು ಬಂದಿದ್ದ. ಅದು ರಾಮನ ಕಾಲಲ್ಲಿದ್ದ ಪಾದುಕೆಯನ್ನೇ ತೆಗೆದುಕೊಂಡು ಹೋದದ್ದಲ್ಲ, ಬರುವಾಗಲೇ ಪಾದುಕೆ ತೆಗೆದುಕೊಂಡು ಬಂದಿದ್ದ. ಬಂಗಾರದ ಪಾದುಕೆ, ಇಡೀ ವಂಶದಲ್ಲಿ ಬಂದಂತಹ ರಾಜರು ಹಾಕ್ತಿದ್ದದ್ದು, ದಶರಥ ಹಾಕ್ತಾ ಇದ್ದಂತಹ ಬಂಗಾರದ ಪಾದುಕೆ. ಅದರ ಮೇಲೆ ಕಾಲನ್ನಿಡು ಅಂತ ಹೇಳಿ, ಈ ಪಾದುಕೆ ರಾಮನನ್ನು ಹೊರಬಲ್ಲುದಾದ್ರೆ ಅದು ಅಯೋಧ್ಯೆಯನ್ನು ಹೊರಬಲ್ಲುದು ಅಂತ ಆ ಪಾದುಕೆಯ ಮೇಲೆ ರಾಮನ ಪಾದಗಳನ್ನು ಇಡಿಸ್ತಾನೆ. ರಾಮ ಪಾದ ಸ್ಪರ್ಶವಾದಂತಹ ಪಾದುಕೆಯನ್ನು ಶಿರದ ಮೇಲೆ ಧರಿಸ್ತಾನೆ. ಇಬ್ಬರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಾರೆ. ಆಕಾಶದಿಂದ ಎಲ್ಲ ದೇವಾನುದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾರಂತೆ, ಧನ್ಯ ದಶರಥ ಅಂತ. ಯಾಕೆ? ಅಂತಹ ಮಕ್ಕಳನ್ನು ಪಡೆದಿದ್ದಾನೆ ದಶರಥ. ಎಂತಹ ಪ್ರೀತಿ, ಎಂತಹ ವಾತ್ಸಲ್ಯ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ಬರೀತಾರೆ, ರಾಮನು ಭರತನು ತಬ್ಬಿಕೊಂಡ ತಂದು ಪ್ರೇಮಾಶ್ರುವುಕಿ ಧರೆಯ ನದಿಯಾಗಿ ಹರಿತಂದು ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ. ರಾಮನು ಭರತನು ಅಪ್ಪಿಕೊಂಡ್ರು ಅಲ್ವಾ, ವಾತ್ಸಲ್ಯವೇ ನದಿಯಾಗಿ ಹರಿಯಿತು, ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ. ಎಲ್ಲ ದೇವತೆಗಳು ಆ ಕ್ಷಣವನ್ನು ಕಣ್ತುಂಬಿಸಿಕೊಳ್ತಾರೆ, ಅಯೋಧ್ಯೆಯ ಸಮಸ್ತ ಜನರೂ ಕೂಡ ಅಂತ. ಹಾಗೆಯೇ ಹೇಳ್ತಾರೆ, ರಘುವರನು ಅಯೋಧ್ಯೆಯಲ್ಲಿ ತನ್ನ ಎಲ್ಲ ಸಂತೋಷ ಇತ್ತು, ಸಡಗರ ಇತ್ತು, ಪ್ರೀತಿ ಇತ್ತು, ಅದು ಎಲ್ಲವನ್ನೂ ಕೂಡ ಭರತನಿಗೆ ಕೊಟ್ಟು ಬಿಟ್ಟ. ಭರತನ್ನ ಆಲಂಗಿಸಿಕೊಂಡ, ಅವನನ್ನು ನೆತ್ತಿಯನ್ನು ಆಘ್ರಾಣಿಸಿದ, ಅವನಿಗೆ ಆಶೀರ್ವದಿಸ, ರಾಜನೀತಿಯನ್ನು ಬೋಧಿಸಿದ, ಹೋಗು ಅಂತ. ಆದರೆ ಬಂದಂತಹ ಭರತ ತಾನು ಅಯೋಧ್ಯೆಗೆ ಬರಲಿಲ್ಲ. ರಾಮನಿಲ್ಲದ ಅಯೋಧ್ಯೆಯಲ್ಲಿ ಅವನು ಪಾದವನ್ನು ಇಡುವುದಿಲ್ಲ. ನಂದಿಗ್ರಾಮದಲ್ಲಿ ಕೂತ್ಕೊಳ್ತಾನೆ. ರಾಮ ಹೇಗೆ ಕಾಡಲ್ಲಿ ತಾನು ಜೀವನ ಮಾಡ್ತಾನೋ ಅದೇ ಜೀವನವನ್ನು ಆ ನಂದಿಗ್ರಾಮದಲ್ಲಿ ಭರತ ಮಾಡ್ತಾನೆ.
ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಳು ಅನುಪಾಲನ ಕ್ರಿಯೆ ನಾವು ಹರುಷದಲ್ಲಿ ಸೇವಿಸಲು ಮಂಕುತಿಮ್ಮ ಅಂತ DVG ಅವರು ಬರೀತಾರೆ. ಈ ಇಡೀ ಭೂಮಿಯೇ ಅಯೋಧ್ಯೆ ಅಂತ ನಾವು ತಿಳಿದುಕೊಳ್ಬೇಕು. ನಾವೆಲ್ಲ ಭರತರ ಹಾಗೆ ರಾಮನಿಂದ ನ್ಯಾಸವಾಗಿ ಪಡೆದಂತಹ ಆ ಭೂಮಿಯನ್ನು ಭರತ ಹೇಗೆ ಅವನು ಕೊಟ್ಟಂತಹ ಆಜ್ಞೆ, ಅವನು ಕೊಟ್ಟಂತಹ ಭಿಕ್ಷೆ ಅಂತ ತಾನು ಕೆಲಸ ಮಾಡ್ತಾನೆ, ಕರ್ತವ್ಯವನ್ನು ಮಾತ್ರ ಮಾಡ್ತಾನೆ. ಆ ರೀತಿಯಾಗಿ ನಾವು ಕೂಡ ನಮ್ಮ ಕರ್ತವ್ಯವನ್ನು ಮಾಡುವ ಭರತನ ರೀತಿಯಲ್ಲಿ ನಮ್ಮ ಕರ್ತವ್ಯಗಳು ಇರಲಿ ಅಂತ ಹೇಳಿ DVG ಅವರು ಹೇಳ್ತಾರೆ. ಮಂಕುತಿಮ್ಮನ ಕಗ್ಗ ಎಲ್ಲ ಓದಬೇಕು ನಾವು. ಅದರಲ್ಲಿ ರಾಮಾಯಣದ ಇಂಥ ಅನೇಕ ಪಾತ್ರಗಳನ್ನು, ಅದರ ವಿಶ್ಲೇಷಣೆಯನ್ನೆಲ್ಲ ಕೊಟ್ಟಿದ್ದಾರೆ DV ಗುಂಡಪ್ಪನವರು. ಹೀಗೆ ಭರತ ಮರಳಿ ಬಂದ್ರೆ ಚಿತ್ರಕೂಟ ಬೇಡ ಅಂತ ಆಗ್ತದೆ ಶ್ರೀರಾಮಚಂದ್ರನಿಗೆ. ಯಾಕೆ? ಅಯೋಧ್ಯೆಯ ಜನರೆಲ್ಲ ಬಂದು ಹೋಗಿದ್ದಾರೆ, ಆ ಅಯೋಧ್ಯೆಯ ವಾಸನೆ ಉಂಟು, ಬೇಡ ಅಂತ ಆ ಅಯೋಧ್ಯೆಯ ಪರಿಸರದ ಆ ಒಂದು ಏನು ಎಳಿತಿತ್ತು ಅವನಿಗೆ ಆಕರ್ಷಣೆ, ಅಯೋಧ್ಯೆ ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಅಯೋಧ್ಯೆಯ ಸಂಘವೇ ನನಗೆ ಬೇಡ, ನಾನು ವನವಾಸಕ್ಕೆ ಬಂದಿದ್ದೇನೆ, ಅಯೋಧ್ಯೆಯ ನೆನಪುಗಳು ಬೇಡ ಅಂತ ತೀರ್ಮಾನ ಮಾಡಿ ಚಿತ್ರಕೂಟದಿಂದ ಬಿಟ್ಟು ಮುಂದೆ ಬರ್ತಾನೆ. ಮುಂದೆ ಭಗವಂತ ಬಂದ್ರೆ ಅಲ್ಲಿ ಋಷಿಗಳನ್ನೆಲ್ಲ ಭೇಟಿಯಾಗುತ್ತಾರೆ. ಮುಂದೆ ಬರುವಾಗ ಶರಭಂಗರು ಅಂತ ಹೇಳುವಂತ ಋಷಿಗಳು, ವಿಮಾನ ಬಂದಿದೆ ಅಂತೆ ಸ್ವರ್ಗದಿಂದ, ಆದ್ರೆ ರಾಮ ಕಾಡಿಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತದೆ. ರಾಮ ದರ್ಶನವಾದ ಮೇಲೆ ನನಗೆ ಸ್ವರ್ಗ ಅಂತ ಸ್ವರ್ಗವನ್ನೂ ಕೂಡ ನಿರಾಕರಣೆ ಮಾಡಿ ರಾಮ ದರ್ಶನಕ್ಕಾಗಿ ಕಾದು ನಿಂತಿದ್ರು ಶರಭಂಗರು. ಸ್ವರ್ಗದಿಂದ ವಿಮಾನ ಬಂದು ನಿಂತಿದೆ, ರಾಮ ಬಂದ ಮೇಲೆ ಬರ್ತೇನೆ, ರಾಮ ದರ್ಶನವನ್ನು ಮಾಡಿ ರಾಮನ ಸಮ್ಮುಖದಲ್ಲಿಯೇ ವಿಮಾನವನ್ನೇರಿ ಋಷಿಗಳು ಸುತೀಕ್ಷ್ಣರನ್ನು ಭೇಟಿ, ಅಗಸ್ತ್ಯರನ್ನು ಭೇಟಿ, ಅನೇಕ ರಾಕ್ಷಸರನ್ನೆಲ್ಲರನ್ನೂ ಕೂಡ ಅಲ್ಲಿ ವಧಿಸಿ ವಿರಾಧ ಮುಂತಾದವರು ಮುಂದೆ ಹೋಗ್ತಾ ಭಗವಂತ ಸೇರುವಂಥದ್ದು ಪಂಚವಟಿಗೆ. ನಮಗೆ ಆ ಪಂಚವಟಿಯಲ್ಲಿ ನಿರ್ಮಾಣ ಮಾಡ್ತಾರೆ ಪರ್ಣಕುಟೀರವನ್ನು, ಅಲ್ಲಿ ಇರ್ತಾರೆ. ಶೂರ್ಪಣಕಿ ಬರುವಂಥದ್ದು, ಆ ಶೂರ್ಪಣಕಿ ಮಾಡುವಂತಹ ಕ್ರಿಯೆಗಳು ಇದೆಲ್ಲ ನಮಗೆ ಗೊತ್ತು. ಆಮೇಲೆ ಆ ಮಾಯಾಜಿಂಕೆಯ ಮೋಹಕ್ಕೆ ಸಿಲುಕಿದಂತಹ ಇವರಿಬ್ಬರಿಗೆ ಏನಾಗುತ್ತದೆ ಕೊನೆಗೆ ಅಂದರೆ ಸೀತಾ ವಿಯೋಗ ಆಗ್ತದೆ ರಾಮನಿಗೆ. ಆ ಪ್ರಸಂಗವನ್ನು ರಾಮಾಯಣದಲ್ಲಿ ಓದಿ ನಾವಿವತ್ತು ಹೇಳ್ತೇವೆ, ರಾಮ ಸೀತೆಗೆ ಕಷ್ಟ ಕೊಟ್ಟಿದ್ದಾನೆ, ರಾಮ ಸೀತೆಯನ್ನು ಪ್ರೀತಿ ಮಾಡಲಿಲ್ಲ. ನಮಗೆಲ್ಲರಿಗೂ ಮಗನಾಗಿ ರಾಮ ಬೇಕು, ಗೆಳೆಯನಾಗಿ ರಾಮ ಬೇಕು, ಅಣ್ಣನಾಗಿ ರಾಮ ಬೇಕು, ಪ್ರಭುವಾಗಿ ರಾಮ ಬೇಕು, ಕೊನೆಗೆ ಶತ್ರುವಾಗಿಯೂ ರಾಮನೇ ಆದೀತು. ಆದರೆ ನಮಗೆ ಗಂಡನಾಗಿ ರಾಮ ಬೇಡ ಅಂತ ಹೇಳ್ತೇವೆ. ಯಾಕೆ? ಸೀತೆಗೆ ಕಷ್ಟ ಕೊಟ್ಟಿದ್ದಾನೆ. ರಾಮಾಯಣ ಓದ್ಬೇಕು, ಓದದೆ ಆಡುವ ಮಾತುಗಳು ಅದೆಲ್ಲ. ಈ ಸೀತಾಪಹರಣ ಆದಾಗ ಶ್ರೀರಾಮಚಂದ್ರ ಯಾವ ರೀತಿ ತಾನು ನೊಂದಿದ್ದಾನೆ. ಓಡಿ ಓಡಿ ಬಂದು ಇದ್ದ ಗುಡ್ಡ ಬೆಟ್ಟ ಕಾಡು ಬಳ್ಳಿ ಮರ ಹೂಗಳು ಎಲ್ಲದರಲ್ಲಿ ತಾನು ಕೇಳ್ತಾನೆ, ಸೀತೆಯಲ್ಲಿ ನಿಮ್ಮನ್ನೆಲ್ಲರನ್ನು ಅಷ್ಟು ಪ್ರೀತಿಸ್ತಿದ್ಲು, ನಿನ್ನ ಹೂಗಳನ್ನು ಕೊಯ್ತಿದ್ಲು, ನಿನ್ನ ನದಿಯಲ್ಲಿ ಸ್ನಾನ ಮಾಡ್ತಿದ್ಲು, ನಿನ್ನ ಹತ್ರ ಬರ್ತಿದ್ಲು, ಮಾತಾಡ್ತಿದ್ಲು, ಯಾರಾದ್ರೂ ನನಗೆ ಹೇಳಿ ನನ್ನ ಸೀತೆಯಲ್ಲಿ ಅಂತ. ರಾಮ ಅಷ್ಟೊಂದು ರಾಮನ ವಿಲಾಪ ನೋಡ್ಬೇಕು ನಾವಲ್ಲಿ. ಗೋದಾವರಿ ನದಿಗೆ ಶಾಪ ಕೊಡ್ಲಿಕ್ಕೆ ಹೋಗ್ತಾನಂತೆ ಭಗವಂತ, ಒಣಗಿಸಿ ಬಿಡ್ತೇನೆ ಸೀತೆಯಲ್ಲಿದ್ದಾಳೆ ಅಂತ ಹೇಳು ಅಂತ. ರಾಮ ಕೋಪ ಮಾಡಿಕೊಂಡಂತಹ ಪ್ರಸಂಗಗಳು ಬಹಳ ಕಮ್ಮಿ ನಮಗೆ ರಾಮಾಯಣದಲ್ಲಿ, ಒಂದು 2-3 ಕಡೆಗಳಲ್ಲಿ ಮಾತ್ರ ಸಿಗ್ತದೆ. ಆದ್ರೆ ರಾಮನ ಜೊತೆಯಲ್ಲಿ ಪ್ರಕೃತಿ ಅದು ಹೇಗೆ ಕನೆಕ್ಟ್ ಆಗಿತ್ತು ಅಂದ್ರೆ, ಇಡೀ ಮರಗಳು ಗಿಡಗಳು ಪ್ರಾಣಿಗಳು ಜಿಂಕೆಗಳು ಎಲ್ಲವೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೋಡ್ತಾವಂತೆ. ದಕ್ಷಿಣ ದಿಕ್ಕಿಗೆ ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಸೀತೆಯನ್ನು ಅಂತ. ದಕ್ಷಿಣ ದಿಕ್ಕಿಗೆ ರಾಮ ಲಕ್ಷ್ಮಣರು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ, ನಮಗೆ ಗೊತ್ತುಂಟು ಇವರು ಪಂಚವಟಿಗೆ ಬರ್ಬೇಕಾದ್ರೇನೆ ಆ ಜಟಾಯು ಪಕ್ಷಿಯನ್ನು ಭೇಟಿಯಾಗಿ ಬಂದಿದ್ರು. ಜಟಾಯು ಪಕ್ಷಿ ಸಿಗ್ತದೆ. ಜಟಾಯು ಪಕ್ಷಿ ಹೋರಾಟ ಮಾಡಿದೆ ಸೀತಾಪಹರಣದ ಸಂದರ್ಭದಲ್ಲಿ. ವೃದ್ಧನಾಗಿದ್ರು ಕೂಡ ತನ್ನ ಶರೀರದಲ್ಲಿ ಕುಟುಕು ಜೀವ ಇರುವಲ್ಲಿವರೆಗೆ ನಾನು ಹೋರಾಡ್ತೇನೆ ಅಂತ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಗೀತೆಯಲ್ಲಿ ಓದ್ತೇವಲ್ಲ ನಾವು. ಧರ್ಮ ಕಾರ್ಯದಲ್ಲಿ ನಾವು ಮಾಡಿದಂತಹ ಚಿಕ್ಕ ಪುಟ್ಟ ಹೆಜ್ಜೆ ಆದರೂ ಕೂಡ ಅದು ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತದೆ, ಅಲ್ಲಿ ಪರಿಣಾಮವನ್ನು ಬೀರುತ್ತದೆ ಅಂತ. ಹಾಗೆ ಅದು ಪ್ರಯತ್ನ ಪಟ್ಟದ್ದು ನೋಡಿ. ಕೊನೆ ಒಂದು ಸ್ವಲ್ಪ ಆದ್ರೂ ನಾನು ಹೋರಾಡ್ತೇನೆ, ನನ್ನಿಂದ ಎಷ್ಟು ಸಾಧ್ಯ ಉಂಟ ಅಷ್ಟು ಆ ಭಗವಂತನ ಕಾರ್ಯಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ತನ್ನ ರೆಕ್ಕೆಗಳನ್ನೆಲ್ಲ ಕಳಚಿಕೊಂಡು ಅಲ್ಲಿ ಬಿದ್ದಿದೆ ಗಾಯಗೊಂಡಂತಹ ಜಟಾಯುವಿನ ಬಳಿಗೆ ಓಡೋಡಿ ಬರ್ತಾನೆ ಶ್ರೀರಾಮಚಂದ್ರ. ಜಟಾಯುವನ್ನು ಎತ್ತಿಕೊಂಡು ತನ್ನ ಕಾಲಿನ ಮೇಲೆ ತೊಡೆಯ ಮೇಲೆ ಮಲಗಿಸಿ ಮೈಯೆಲ್ಲ ನೇವಲಿಸಿ ಇಡೀ ರಕ್ತ ಸಿಕ್ತ. ಭಗವಂತ ರೋಧಿಸುವಂಥದ್ದು, ನನಗೆ ಸೀತಾಪಹರಣ ಆಗುವಾಗಲೂ ಇಷ್ಟು ದುಃಖ ಆಗಲಿಲ್ಲ, ನನ್ನ ತಂದೆ ದಶರಥ ರಾಜ ಆತ ತೀರಿ ಹೋಗಬೇಕಾದ್ರೂ ನನಗಿಷ್ಟು ದುಃಖ ಆಗಲಿಲ್ಲ, ಆದ್ರೆ ಜಟಾಯುವನ್ನು ನಾನು ಕಳೆದುಕೊಂಡೆನಲ್ಲ ಅಂತ. ಒಂದು ಪಕ್ಷಿ ಅದನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ಬೋದಿತ್ತು, ಸೀತಾ ಅನ್ವೇಷಣೆ ಆಗ್ಬೇಕಾಗಿದೆ ಈಗ, ಆದ್ರೆ ಹಾಗಿಲ್ಲ. ಭಗವಂತ ಆ ಜಟಾಯು ಪಕ್ಷಿಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಅದಕ್ಕೆ ಕೊನೆ ಉಸಿರೆಳಿತದೆ ರಾವಣ ದಕ್ಷಿಣ ದಿಕ್ಕು ಅಂತ ಅಷ್ಟೇ ಹೇಳಿ ಅದು ಅಲ್ಲಿ ಆ ಪಕ್ಷಿ ಸತ್ತು ಹೋಗ್ತದೆ. ಆದ್ರೆ ಅದಕ್ಕೆ ಅಂತ್ಯಕ್ರಿಯೆ ಯಾವ ರೀತಿ ದಶರಥನಿಗೆ ಮಾಡ್ತಾನೋ ಅದೇ ರೀತಿಯಾಗಿ ಅದನ್ನು ಶಾಸ್ತ್ರೋಕ್ತವಾಗಿ ಚಿತೆಯಲ್ಲಿ ಇರಿಸಿ ಅದಕ್ಕೆ ಜಲ ತರ್ಪಣಾದಿಗಳನ್ನೆಲ್ಲ ಕೊಟ್ಟು ಭಗವಂತ ಪಕ್ಷಿಯನ್ನು ಕೂಡ ಕಡೆಗಣಿಸುವುದಿಲ್ಲ, ಮುಂದೆಗೆ ಹೋಗ್ತಾನೆ.
ಹಾಗೆ ಮುಂದೆಗೆ ಹೋಗ್ಬೇಕಾದ್ರೆ ಅಲ್ಲಿ ಕಬಂಧ ಬಾಹು ಅಂತ ಹೇಳುವಂತಹ ರಾಕ್ಷಸ ಗಂಧರ್ವ, ಆತ ಕಬಂಧನಾಗಿದ್ದಾನೆ. ಆ ಕಬಂಧನನೂ ಶಾಪದಿಂದ ಮುಕ್ತನನ್ನಾಗಿಸಿ ಕಬಂಧ ಹೇಳ್ತಾನೆ, ಅಲ್ಲೊಬ್ಳು ಶಬರಿ ಇದ್ದಾಳೆ ಮತಂಗ ಮುನಿ ಆಶ್ರಮದಲ್ಲಿ, ಅಲ್ಲಿಗೆ ಹೋಗು ಅಂತ. ನಾವಾದ್ರೆ ಏನ್ ಮಾಡ್ತಿದ್ದೆವು, ನನ್ನದೇ ಕೆಲಸ ಈಗ ನನಗೆ ಅರ್ಜೆಂಟ್, ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳ್ತಾರೆ ಅಂತ ಸೀದಾ ಹೋಗ್ತಿದ್ದೆವು. ಆದ್ರೆ ಹಾಗೆ ಮಾಡುವುದಿಲ್ಲ. ಭಗವಂತ ಶಬರಿಯ ಬಳಿಗೆ ಹೋಗ್ತಾನೆ. ಶಬರಿ ಕಾಯ್ತಾ ಇದ್ದಾಳೆ ಯಾವಾಗ ಬರ್ತಾನೆ ಅಂತ. ಅಲ್ಲಿ ಹೋಗಿ ಆಕೆ ಕೊಟ್ಟಂತ ಹಣ್ಣುಗಳನ್ನು ತಾನು ತಿಂದು ಕಣ್ಣ ನೀರು ಹಾಕೊಳ್ತಾನಂತೆ ಭಗವಂತ. ಅಯೋಧ್ಯೆಯನ್ನು ಬಿಟ್ಟು 12 ವರ್ಷಗಳಿಗಿಂತಲೂ ಹೆಚ್ಚಾಗಿದೆ, ಆ ತಾಯಿಯ ಕೈತುತ್ತು ತಿಂದಿಲ್ಲ ನಾನು ಅಂತ ಶಬರಿಯ ಕೈತುತ್ತನ್ನು ತಾನು ತಿಂತಾನೆ, ಆಸ್ವಾದಿಸ್ತಾನೆ. ಆ ಕ್ಷಣಗಳನ್ನೆಲ್ಲ ರಾಮಾಯಣದಲ್ಲಿ ನಾವೆಲ್ಲ ಕಣ್ಣು ತುಂಬಿಸಿಕೊಳ್ಬೇಕು. ರಾಮಾಯಣವನ್ನು ನಾವು ಓದ್ತಾ 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 ಹೋದ ಹಾಗೆ ನಮ್ಮ ಕಣ್ಣಿಂದ ನಮಗೇ ಗೊತ್ತಿಲ್ಲದ ಹಾಗೆ ಕಣ್ಣೀರು ಬೀಳ್ತದೆ. ಆ ರೀತಿ ಕಣ್ಣೀರು ಬಂದಿಲ್ಲ ಅಂತ ಆದ್ರೆ ನಾವು ಪ್ರಶ್ನೆ ಮಾಡಬೇಕು, ನಮ್ಮಲ್ಲಿ ಮಾನವೀಯತೆ ಅಂತ ಹೇಳುವಂಥದ್ದು ಎಷ್ಟು ಉಳಿದಿದೆ, ಒಳಗೆ ಏನಾದ್ರೂ ಉಂಟಾ ಅಂತ ಹೇಳುವಂಥದ್ದು. ಕಲ್ಲೇ ಆಗಿ ಹೋಗಿದ್ದೇವ ನಾವು ಅಂತ. ಆ ಮರಗಳೂ ಕೂಡ ರಾಮನಿಗೆ ಸೂಚನೆಯನ್ನು ಕೊಟ್ಟಿತ್ತಲ್ಲ, ರಾಮಾಯಣವನ್ನು ಓದ್ತಾ 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 ಹೋದ ಹಾಗೆ ನಾವು ಹೇಗಾಗ್ತೇವೆ ಅಂತ. ಆ ರೀತಿಯಾಗಿ ಮುಂದೆ ಬಂದಂತಹ ಭಗವಂತ ಶಬರಿಯನ್ನೂ ಕೂಡ, ಆ ಶಬರಿ ಭಗವಂತನ ಸನ್ನಿಧಾನದಲ್ಲಿಯೇ ತಾನು ಯೋಗಾಗ್ನಿ ಮುಖಾಂತರ ತಾನು ಬ್ರಹ್ಮಲೋಕವನ್ನು, ಭಗವಂತನ ಲೋಕವನ್ನು, ಪರಂಧಾಮವನ್ನು ತಾನು ಸೇರಿಕೊಳ್ತಾಳಂತೆ. ಶಬರಿಯನ್ನು ಉದ್ಧರಿಸ್ತಾನೆ. ಮುಂದೆ ಬಂದು ಋಷ್ಯಮುಖ ಪರ್ವತದಲ್ಲಿ ಆಂಜನೇಯನ ಭೇಟಿ. ನಮಗೆ ಗೊತ್ತುಂಟು, ಆಂಜನೇಯ ರಾಮಾಯಣದಲ್ಲಿ ಒಂದು ಅತ್ಯಂತ ಪ್ರಮುಖವಾದಂತಹ ಪಾತ್ರ. ಇಡೀ ರಾಮಾಯಣವನ್ನು ನಮಗೆ ಓದ್ಲಿಕ್ಕಾಗ್ಲಿಲ್ಲ ಅಂತ ಆದ್ರೆ ಸುಂದರಕಾಂಡವನ್ನು ಒಂದು ಓದಿದ್ರೆ ಸಾಕಂತೆ. ನಾವು ಸಂಪೂರ್ಣ ರಾಮಾಯಣ ಓದಿದಂತಹ ಫಲ ಸಿಗ್ತದೆ ಕೇವಲ ಸುಂದರಕಾಂಡದ ಪಾರಾಯಣ ಪಠಣದಿಂದ ಅಥವಾ ಶ್ರವಣದಿಂದ ಅಂತ ಹೇಳ್ತಾರೆ. ಆಂಜನೇಯನ ಭೇಟಿಯಾಗ್ತದೆ. ಭಿಕ್ಷು ರೂಪದಲ್ಲಿ ಬಂದಂತಹ ಆಂಜನೇಯ. ರಾಮ ಮಾತಾಡುವುದೇ ಇಲ್ಲ ಹನುಮಂತನ ಹತ್ರ. ಪ್ರಾರಂಭದಲ್ಲಿ ಮಾತಾಡುವುದು ಲಕ್ಷ್ಮಣ, ಅಂದ್ರೆ ಹಿಂದಿನಿಂದ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾ ಇದ್ದಾನೆ ಆಂಜನೇಯನನ್ನು. ಅವನು ಮಾತಾಡುವಂತಹ ರೀತಿ ತುಂಬ ಏರು ಸ್ವರದಲ್ಲಿಯೂ ಅಲ್ಲ, ತುಂಬ ತಗ್ಗಿಯೂ ಅಲ್ಲ, ಹಿತವಾಗಿ ಮೆಲುವುದನಿಯಲ್ಲಿ ಆಂಜನೇಯ ಮಾತಾಡ್ತಾನೆ. ಲಕ್ಷ್ಮಣನ ಹತ್ರ ನೀವು ಯಾರು, ಯಾಕೆ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ, ಈ ಎಲ್ಲ ಉಭಯ ವಿಚಾರಗಳ ವಿನಿಮಯ ಆಗ್ತದೆ. ಕುಲವ ನಾಲಗೆ ಅರುಹಿತು ಅಂತ ಪಂಪ ಹೇಳ್ತಾನಲ್ಲ, ಹಾಗೆ ಮಾತಾಡುವಾಗ ಗೊತ್ತಾಗ್ತದೆ ನಮ್ಮ ಹಿನ್ನೆಲೆ ಏನು, ನಮ್ಮಲ್ಲಿ ಎಂಥ ಸಂಸ್ಕಾರ ಏನು ಅಂತ ಹೇಳುವಂಥದ್ದು. ಇದೆಲ್ಲವನ್ನು ಭಗವಂತ ಅಲ್ಲಿ ಆಯ್ಕೆ ಮಾಡಿಕೊಂಡು ಬಿಟ್ಟ ಆಂಜನೇಯನನ್ನು. ಕಾರ್ಯ ಸಾಧ್ಯ ಆಗುವುದಿದ್ರೆ ಇದು ಇವನಿಂದ ಮಾತ್ರ ಅಂತ. ಮುಂದೆ ಸುಗ್ರೀವನ ಭೇಟಿ ಆಗುತ್ತದೆ. ಇಬ್ಬರಲ್ಲೂ ಮೈತ್ರಿ ಆಗುತ್ತದೆ. ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಮಾಡಿಕೊಳ್ತಾರೆ. ಈ ಸುಗ್ರೀವನಿಗೆ ಕಿಷ್ಕಿಂಧೆಯನ್ನು ಮರಳಿ ಕೊಡಿಸ್ತೇನೆ. ಸುಗ್ರೀವನ ಪತ್ನಿಯಾದಂತಹ ಉಮಾದೇವಿಯನ್ನು ವಾಲಿ ಹಿಡ್ಕೊಂಡಿದ್ದಾನೆ. ಆ ವಾಲಿಯನ್ನು ಕೊಂದು ಕಿಷ್ಕಿಂಧೆಯನ್ನು ನಿನಗೆ ಮರಳಿ ಕೊಡಿಸ್ತೇನೆ, ನನ್ನ ಸೀತೆಯನ್ನು ಹುಡುಕುವಲ್ಲಿ ನೀನು ಸಹಾಯ ಮಾಡಬೇಕು ಅಂತ ಇಬ್ಬರ ಮಧ್ಯದಲ್ಲಿಯೂ ಒಪ್ಪಂದವಾಗ್ತದೆ. ವಾಲಿಯನ್ನು ಭಗವಂತ ನಿಗ್ರಹಿಸ್ತಾನೆ. ಇಲ್ಲೆಲ್ಲ ಇನ್ನೊಂದು ಆರೋಪ ಉಂಟು ಶ್ರೀರಾಮಚಂದ್ರನ ಮೇಲೆ. ಹಿಂದೆ ನಿಂತುಕೊಂಡು ಅಡಗಿ ಹೊಡೆದ. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ರಾಮಾಯಣದಲ್ಲಿ ವಾಲ್ಮೀಕಿಗಳು. ನಾನು ಭರತನ ಸೇವಕನಾಗಿ ಇವತ್ತು ಬಂದಿದ್ದೇನೆ. ಅಯೋಧ್ಯೆಯ ಅರಸ ಭರತ, ನಾವು ಕ್ಷತ್ರಿಯರು, ಎಲ್ಲೆಲ್ಲಿ ದ್ರೋಹ ಆಗ್ತಾ ಉಂಟು, ಎಲ್ಲೆಲ್ಲಿ ನೀಚ ಕೆಲಸಗಳು ನಡೀತಾ ಉಂಟು, ಅಲ್ಲೆಲ್ಲ ಅದನ್ನು ನಿಗ್ರಹಿಸುವುದು ನಮ್ಮ ಜವಾಬ್ದಾರಿ ಅಂತ. ನಿನ್ನ ತಮ್ಮನ ಹೆಂಡತಿಯನ್ನು ನೀನು ವಶಪಡಿಸಿಕೊಂಡಿದ್ದಿ, ಮಗಳ ಸ್ಥಾನದಲ್ಲಿರುವವಳು, ತಪ್ಪು. ಹಾಗಾಗಿ ನಾನು ಈ ಕೆಲಸವನ್ನು ಮಾಡಬೇಕಾಯಿತು. ಇನ್ನು ವಾಲಿಗೆ ವರ ಇತ್ತಲ್ಲ, ಅವನ ಮುಂದೆ ಯಾರೇ ನಿಂತರೂ ಕೂಡ ಅರ್ಧ ಶಕ್ತಿಯನ್ನು ಅವನು ಗ್ರಹಣ ಮಾಡಿಕೊಂಡು ಬಿಡ್ತಿದ್ದ. ಆದ್ರೆ ವಾಲಿ ಸಮರ್ಥ. ವಾಲಿಗೆ ರಾವಣನೇ ಹೆದರುತ್ತಿದ್ದಂತೆ. ವಾಲಿ ರಾವಣನನ್ನು ತನ್ನ ಕಂಕುಳಿನ ಅಡಿಯಲ್ಲಿ ಹಿಡಿದುಕೊಂಡು ಇಡೀ ಸಮುದ್ರ ತೀರಗಳಲ್ಲೆಲ್ಲ ತಾನು ಸುತ್ತಾಡಿದ್ದಾನೆ. ಅವನು ಒಂದು ಸಂಧ್ಯಾವಂದನೆ ಮಾಡಬೇಕಿದ್ರೆ ದಕ್ಷಿಣ ಸಮುದ್ರ, ಉತ್ತರ ಸಮುದ್ರ, ಪಶ್ಚಿಮ ಸಮುದ್ರ, ಪೂರ್ವ ಸಮುದ್ರ, ಈ 4 ಕಡೆಗಳಿಗೂ ಹೋಗಿ ಅವನ ಆಹ್ನಿಕಗಳನ್ನು ಮುಗಿಸಿ ಬರುವಂತವನು. ಅಂಥ ಪರಾಕ್ರಮ ಅವನು. ವಾಲಿಯ ಸಹಾಯವನ್ನೇ ಪಡಿಬಹುದಿತ್ತು ರಾಮನಿಗೆ. ವಾಲಿ ಹೇಳ್ತಾನೆ, ನೀನು ಸೀತೆಗೋಸ್ಕರ ಸುಗ್ರೀವನ ಹತ್ರ ಯಾಕೆ ಹೋದಿ ಸಹಾಯ ಕೇಳಲಿಕ್ಕೆ, ನಾನೇ ಸಹಾಯ ಮಾಡುತ್ತಿದ್ದೆ ಅಂತ. ಆದ್ರೆ ಭಗವಂತ ದುಷ್ಟರನ್ನು ತಾನು ಅನುಗ್ರಹಿಸುವುದಿಲ್ಲ, ದುಷ್ಟರ ಬಳಿಗೆ ತಾನು ಹೋಗುವುದಿಲ್ಲ. ವಾಲಿಯನ್ನು ಕೊಲ್ತಾನೆ. ಆದ್ರೆ ಕೊನೆಗೆ ವಾಲಿಯ ಮನಸ್ಸಲ್ಲೊಂದು ಪ್ರಶ್ನೆ ಇತ್ತಲ್ಲ, ಹಿಂದಿನಿಂದ ನನಗೆ ಹೊಡೆದಿ ಅಂತ. ಅದಕ್ಕೆ ಭಗವಂತ ಅಲ್ಲೊಂದು ಸಮಾಧಾನ ಕೊಡುವಂಥದ್ದು. ಪ್ರೊಫೆಸರ್ KS ನಾರಾಯಣಾಚಾರ್ಯರು ಮುಂತಾದವರು ಬರೀತಾರೆ, ಮುಂದಿನ ನನ್ನ ಅವತಾರದಲ್ಲಿ, ಶ್ರೀಕೃಷ್ಣ ಅವತಾರದಲ್ಲಿ ಅವತಾರ ನಿರ್ಯಾಣ ಆಗಬೇಕಾದ್ರೆ ಈಗ ಏನಿಲ್ಲಿ ಘಟನೆ ನಡೆಯಿತು, ಇದೇ ಘಟನೆ ಅಲ್ಲಿಯೂ ನಡೆಯುತ್ತದೆ. ನೀನು ಮರದ ಹಿಂದೆ ನಿಂತುಕೊಂಡು ನೀನು ಬಾಣ ಪ್ರಯೋಗ ಮಾಡು, ನನ್ನ ಪಾದಕ್ಕೆ ಆ ಬಾಣ ತಂದು ಚುಚ್ಚಿಕೊಳ್ತದೆ. ಅವತಾರ ನಿರ್ಯಾಣ ನಿನ್ನ ಕೈಯಿಂದ ನಾನು ಮಾಡಿಸಿಕೊಳ್ತೇನೆ ಅಂತ. ಜರ ಅಂತ ಹೇಳುವಂತಹ ವ್ಯಾಧ, ಯಾರು ಮರದ ಹಿಂದೆ ನಿಂತು ಬಾಣ ಹೊಡೆದಲ್ಲ, ಭಗವಂತನ ಪಾದ ಪದ್ಮಗಳಿಗೆ ಆ ಜರ ಅಂತ ಹೇಳುವಂತಹ ವ್ಯಾಧ ಈ ವಾಲಿಯೇ ಅಂತ ಹೇಳುವಂಥದ್ದು. ಹೀಗೆ ಆಮೇಲೆ ಮತ್ತೆ ಸುಗ್ರೀವನಿಗೆ ಪಟ್ಟಾಭಿಷೇಕ. ಆಗ ಸುಗ್ರೀವನದು ಒಂದೇ ಹಠ, ರಾಮನೇ ಬಂದು ನನಗೆ ಪಟ್ಟಾಭಿಷೇಕ ಮಾಡಬೇಕು. ಆದ್ರೆ ರಾಮ ನಗರ ಪ್ರವೇಶ ನಿಷಿದ್ಧ, ಅಲ್ಲಿ ಯಾರೂ ನೋಡುವವರಿಲ್ಲ.
ಒಂದು ಸಲ ಹೋಗಿ ಪಟ್ಟಾಭಿಷೇಕ ಮಾಡಿ ಬರ್ಬೋದಿತ್ತು ಕಿಷ್ಕಿಂಧೆಯೊಳಗೆ ಹೋಗಿ, ಆದ್ರೆ ಹೋಗ್ಲೇ ಇಲ್ಲ ರಾಮಚಂದ್ರ. ಯಾಕೆ? ವಾಕ್ ನನ್ನ ಆತ್ಮಕ್ಕೆ ಅಂತ ಅಲ್ಲೇ ಹೇಳಿದ್ದಾನಲ್ಲ, ರಾಮೋ ದ್ವಿರ್ನ ಭಾಷತೆ. ರಾಮ ಎರಡು ಮಾತಾಡುವುದಿಲ್ಲ, ಒಂದೇ ಮಾತು. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತೇವೆ ನಾವು. ಧರ್ಮಕ್ಕೊಂದು ವಿಗ್ರಹ ರೂಪ ಕೊಡುವುದಿದ್ರೆ ಅದು ಶ್ರೀರಾಮಚಂದ್ರ ರೂಪ ಅಂತ. ಹಾಗಾಗಿ ಭಗವಂತ ಹೋಗುವುದಿಲ್ಲ, ಲಕ್ಷ್ಮಣನನ್ನು ಕಳುಹಿಸಿ ಪಟ್ಟಾಭಿಷೇಕ ಆಗುತ್ತದೆ. ಮುಂದೆ 4 ದಿಕ್ಕುಗಳಿಗೂ ಕೂಡ ವಾನರ ಸೇನೆ ಹೊರಡುತ್ತದೆ ಸೀತಾನ್ವೇಷಣೆಗೆ. 3 ದಿಕ್ಕುಗಳಿಗೆ ಹೋದವರಿಗೆ ಸೀತೆಯ ಸುಳಿವಿಲ್ಲ, ಆದರೆ ದಕ್ಷಿಣ ದಿಕ್ಕಿಗೆ ಹೋದಂತಹ ಆಂಜನೇಯನ ಕೈಯಲ್ಲಿ ಕೊಟ್ಟಿದ್ದಾನೆ ಮುದ್ರೆ ಉಂಗುರ. ಬೇರೆಯವರ ಕೈಯಲ್ಲಿ ಯಾಕೆ ಕೊಡ್ಲಿಲ್ಲ ಅಂದ್ರೆ ಇವನೇ ಕಾರ್ಯ ಸಾಧನೆ ಮಾಡುವಂಥದ್ದು ಅಂತ ಭಗವಂತನಿಗೆ ಗೊತ್ತಿತ್ತು, ಕಳುಹಿಸಿ ಕೊಡ್ತಾನೆ. ಹಾಗೆ ಹೋದಂತಹ ಆಂಜನೇಯ ಮಾಡಿದಂತಹ ಪರಾಕ್ರಮಗಳೆಲ್ಲ ನಮಗೆ ಗೊತ್ತುಂಟು. ಹೋಗಿ ಸೀತೆಯನ್ನು ಭೇಟಿಯಾಗಿ ಲಂಕಾ ದಹನವನ್ನು ಮಾಡಿ ಸೀತೆ ಕ್ಷೇಮವಾಗಿದ್ದಾಳೆ ಅಂತ ಹೇಳುವಂತಹ ವಿಚಾರವನ್ನು ಮರಳಿ ಬಂದು ರಾಮನಿಗೆ ಹೇಳಿದ್ರೆ, ರಾಮ ಹೇಳ್ತಾನೆ, ಅತ್ಯಂತ ಸಂತೋಷವಾದ ಸುದ್ದಿ ತಂದಿದ್ದಿ, ಆದ್ರೆ ನಾನು ಕಾಡಾಡಿ ನಾನು ಏನನ್ನು ಕೊಡ್ಲಿಕ್ಕೆ ನನ್ನ ಬಳಿಯಲ್ಲಿ ಏನೂ ಇಲ್ಲ ಇವತ್ತು. ನಿನಗೆ ನಾನು ಕೊಡುವುದಿದ್ರೆ ನನ್ನ ಆಲಿಂಗನದ ಭಾಗ್ಯ ಒಂದೇ ಅಂತ ಭಗವಂತ ಆಂಜನೇಯನು ಅಪ್ಪಿಕೊಂಡು ಬಿಡ್ತಾನಂತೆ. ಆ ಶ್ರೀಮನ್ ನಾರಾಯಣ ತಾನು ತನ್ನ ಆಲಿಂಗನದ ಸೌಖ್ಯವನ್ನು, ಆ ಭಾಗ್ಯವನ್ನು ಕೊಟ್ಟಿದ್ದಿದ್ರೆ ಲಕ್ಷ್ಮೀದೇವಿಗೆ ಮಾತ್ರ ಅಂತ. ಆ ಲಕ್ಷ್ಮೀದೇವಿ ಅಲ್ಲದೆ ಮತ್ತೊಬ್ಬರಿಗೆ ಆ ಭಾಗ್ಯವನ್ನು ಕರುಣಿಸಿದ್ದಾನಂತಾದ್ರೆ ಅದು ಆಂಜನೇಯನಿಗೆ. ನಾವು ನೋಡಬೇಕು, ಆಂಜನೇಯನಿಗೆ ಏನಾಗಬೇಕಾಗಿತ್ತು? ಯಾರು ಯಾವುದೇ ಸಂಬಂಧಿಕರಲ್ಲ, ರಾಮ ಲಕ್ಷ್ಮಣರು ಅಣ್ಣ ತಮ್ಮಂದರು, ಬಾಂಧವ್ಯ ಸಹಜ. ಅದೇ ಸುಗ್ರೀವ ಮಾತು ಕೊಟ್ಟಿದ್ದ ಗೆಳೆಯನಾಗಿ, ಅವನಿಗೂ ಈ ಕರ್ತವ್ಯ ಮಾಡಲೇಬೇಕಿತ್ತು. ಪ್ರತಿಯೊಬ್ಬರಿಗೂ ಒಂದೊಂದೊಂದೊಂದು ಅಲ್ಲಿ ಕಾರಣಗಳಿತ್ತು ರಾಮನ ಜೊತೆಯಲ್ಲಿ ಇರಲಿಕ್ಕೆ. ಆದ್ರೆ ಆಂಜನೇಯನಿಗೆ ಅದು ಯಾವ ಕಾರಣವೂ ಇಲ್ಲ ಅಲ್ಲ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದೆ ಇನ್ನೊಂದನ್ನು ಎಲ್ಲವಾ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ ಡಿವಿಜಿಯವರು. ಮತ್ತೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಆ ಭಗವಂತನ ಆ ತತ್ವಕ್ಕೆ ದಿನರಾತ್ರಿ ಮನಸೋತು. ನಮಗೆ ಹೇಳುವಂಥದ್ದಲ್ಲಿ ಡಿವಿಜಿಯವರು ಆ ಹನುಮಂತನ ಮುಖಾಂತರ ನಮಗೆ ಹೇಳ್ತಾರೆ, ಆ ಭಗವತ್ ತತ್ವಕ್ಕೆ ದಿನರಾತ್ರಿ ಮನಸೋತು, ನೆನೆಯದೆ ಇನ್ನೊಂದನ್ನು. ಒಂದು ಕ್ಷಣ ಮಾತ್ರ ದೇವರನ್ನು ನೆನೆಸುವುದಲ್ಲ, ನಿರಂತರ ನಿತ್ಯ ನಿರಂತರ ಇರಬೇಕು. ನೆನೆಯದೆ ಇನ್ನೊಂದನ್ನು ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು. ಆ ಭಗವಂತನ ಅನುಸಂಧಾನ ಮಾಡ್ತಾ 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 ನಮಗೊಂದು ಅಸ್ತಿತ್ವವಿದೆ ಅಂತ ಹೇಳುವಂಥದ್ದು ಮರೆತು ಬಿಡುವಂಥದ್ದು. ಆ ರೀತಿ ಭಗವಂತನೇ ನಾವು ನಿತ್ಯ ಯಾವುದನ್ನು ಚಿಂತನೆ ಮಾಡ್ತೇವೆ ಅದೇ ನಾವಾಗುತ್ತೇವೆ ಅಂತ. ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಅದು ಹನುಮಂತನ ಉಪದೇಶ ನಮಗೆಲ್ಲರಿಗೂ ಕೊಟ್ಟದ್ದು ಅಂತ. ಈ ರೀತಿಯಾಗಿ ಆಂಜನೇಯ ಹಾಗೂ ಭಗವಂತನ ಆ ಆಲಿಂಗನದ ಆ ಕ್ಷಣಗಳಲ್ಲಿ ನಡೆಯುತ್ತದೆ. ಅಲ್ಲಿಂದ ಮುಂದೆ ಬರುವಂಥದ್ದೇ ಕೊನೆಯದಾಗಿ ಯುದ್ಧಕಾಂಡ. ಸಂಪೂರ್ಣ ಯುದ್ಧದ ತೀರ್ಮಾನವಾಗ್ತದೆ. ನಳ ಅಂತ ಹೇಳುವಂತಹ ವಿಶ್ವಕರ್ಮನ ಮಗನಿಂದ ಸೇತುವೆ ನಿರ್ಮಾಣವಾಗ್ತದೆ. ಆ ಸಮುದ್ರ ಒಪ್ಪುವುದಿಲ್ಲ, ದಾರಿ ಬಿಟ್ಟು ಕೊಡ್ಲಿಕ್ಕೆ ಅಹಂಕಾರ. ಆವಾಗ ಭಗವಂತ ರಾಮಬಾಣ 3 ದಿನ ಕಾಯ್ತಾನೆ. ಆದ್ರೆ ಯಾವಾಗ ದಾರಿ ಬಿಟ್ಟು ಕೊಡುವುದಿಲ್ವೋ ಆವಾಗ ಬಾಣ ಪ್ರಯೋಗ ಮಾಡ್ತಾನೆ. ಬಾಣ ಪ್ರಯೋಗ ಮಾಡಬೇಕಾದ್ರೆ ಎದ್ದು ಬರ್ತಾನೆ ವರುಣದೇವ, ಕ್ಷಮಿಸು ಅಂತ. ಈ ಬಾಣವನ್ನೆಂತ ಮಾಡುವುದು? ದುಕೂಲ ಅಂತ ಹೇಳುವಂತಹ ಒಂದು ಪ್ರದೇಶಕ್ಕೆ ಬಿಟ್ಟ. ರಾಮ ಬಾಣ ಮತ್ತೆ ಹಿಂದೆ ಬರುವುದಿಲ್ಲ. ಅದು ಅಲ್ಲಿ ಹೋದ್ರೆ ಅಲ್ಲೆಲ್ಲ ದುಷ್ಟರಿದ್ರು. ಆ ದುಷ್ಟರೆಲ್ಲರನ್ನೂ ಕೂಡ ನಿಗ್ರಹಿಸಿತು ಆ ರಾಮಬಾಣ. ಹೀಗೆ ರಾಮನ ಅವತಾರ ಆದದ್ದು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಕುತ್ಕೊಳ್ಳಿಕ್ಕಲ್ಲ. ಕಾಡಿನಲ್ಲಿ ಋಷಿಗಳು ಕಾಯ್ತಿದ್ರು, ಶರಭಂಗರು ಕಾಯ್ತಿದ್ರು, ಶಬರಿಯ ಭಕ್ತಿ ಕಾಯ್ತಿತ್ತು, ಕಬಂಧ ವಿರಾಧ ಇವರೆಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕಳುಹಿಸಬೇಕಿತ್ತು. ಈ ಎಲ್ಲಾ ಕಾರಣಕ್ಕೆ ಆಂಜನೇಯನ ಭೇಟಿಯಾಗಬೇಕಿತ್ತು, ರಾವಣ ನಿಗ್ರಹ ಆಗಬೇಕು ಮುಂದೆ. ಈ ಎಲ್ಲಾ ಕಾರಣಕ್ಕೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಲಿಲ್ಲ. ಶ್ರೀರಾಮಚಂದ್ರನ ಅವತಾರದ ಉದ್ದೇಶ ಇದೆಲ್ಲ ಇತ್ತು ಅಂತ. ಈ ರೀತಿಯಾಗಿ ಯುದ್ಧ ತೀರ್ಮಾನವಾಗ್ತದೆ. ಸೇತುವೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ವಿಭೀಷಣ ಬರ್ತಾನೆ, ನಾನು ನಿಮ್ಮ ಜೊತೆಗೆ ಸೇರ್ತೇನೆ ಅಂತ. ಆದ್ರೆ ಯಾವುದೇ ವಾನರರು ಒಪ್ಪುದಿಲ್ಲ. ಬೇಡ, ವಿಭೀಷಣ ರಾಕ್ಷಸ, ಆಲೋಚನೆ ಬೇರೆ ಏನಾದ್ರೂ ಇರಬಹುದು ಅಂತ. ಆದ್ರೆ ಆಂಜನೇಯ ಹೇಳ್ತಾನೆ, ಇಲ್ಲ, ನಾನು ನೋಡಿ ಬಂದಿದ್ದೇನೆ. ಸುಂದರಕಾಂಡದಲ್ಲಿ ಆಂಜನೇಯ ಹೋಗಿ ವಿಭೀಷಣನ ಮನೆಯಲ್ಲಿ ನೋಡಿ ಬಂದಿದ್ದಾನೆ. ಇಡೀ ಲಂಕೆಯಲ್ಲಿ ಹರಿನಾಮ ಸ್ಮರಣೆ ನಡೀತಾ ಇದ್ದದ್ದು ವಿಭೀಷಣನ ಮನೆಯಲ್ಲಿ. ವಿಭೀಷಣ ಕೆಟ್ಟವನಲ್ಲ ಅಂತ. ಆದ್ರೆ ಹನುಮನ ಮತವೇ ಹರಿಯ ಮತ ಅಂತ ಹೇಳಿದಾಗೆ ಹನುಮಂತ ಏನು ಹೇಳ್ತಾನೆ ಅದಕ್ಕೆ ಭಗವಂತ ಒಪ್ಪಿಕೊಳ್ತಾನೆ, ವಿಭೀಷಣನನ್ನು ಸೇರಿಸಿಕೊಳ್ತಾನೆ. ಶುಕ ಸಾರಣರು ಬರ್ತಾರೆ, ಈ ಏನೆಲ್ಲ ಮಾಡಿದ್ದಾರೆ ವ್ಯವಸ್ಥೆ ಅಂತ ನೋಡ್ಲಿಕ್ಕೆ. ಅವರೆಲ್ಲರನ್ನೂ ಕೂಡ ಗುರುತು ಹಿಡಿತಾನೆ ಭಗವಂತ, ತೋರಿಸಿಕೊಡು, ನೋಡಿಕೊಂಡು ಹೋಗ್ಲಿ ಅಂತ. ಹೀಗೆ ಎಲ್ಲ ಕಡೆಯಲ್ಲಿ ಔದಾರ್ಯ, ಕರುಣೆ, ಯುದ್ಧ ನಡೀತದೆ. ಯುದ್ಧ ನಡೆದು ರಾವಣ, ಕುಂಭಕರ್ಣ, ಮೇಘನಾಥ ಮುಂತಾದವರನ್ನೆಲ್ಲ ವಧಿಸುವಂತಹ ಕಾರ್ಯ. ಮಧ್ಯದಲ್ಲಿ ಲಕ್ಷ್ಮಣ ಮೂರ್ಛಿತನಾದ್ರೆ ಆಂಜನೇಯನನ್ನು ಕರೆದು ಹೇಳ್ತಾನೆ, ಭಕ್ತನಲ್ಲಿ ಭಗವಂತ ಹೇಳುವಂಥದ್ದು, ಗಚ್ಚ ಶೀಘ್ರ ಮಹಾಬಾಹೋ ಭಾತೃಭಿಕ್ಷಾಂ ಪ್ರದೀಯತು. ಆದಷ್ಟು ಬೇಗ ಹೋಗು, ನನಗೆ ನನ್ನ ಸಹೋದರನ ಈ ಭಿಕ್ಷೆಯನ್ನು ಕೊಡು, ಅವನ ಜೀವವನ್ನು ನನಗೆ ದೊರಕಿಸಿಕೊಡು, ಮತ್ತೆ ತಂದು ಕೊಡು ಅಂತ. ಈ ರೀತಿಯಾಗಿ ಅಲ್ಲಿ ಯುದ್ಧವೂ ಮುಗಿಯಿತು. ರಾವಣನ ಸಂಹಾರವಾದ್ರೆ ವಿಭೀಷಣ ಹೇಳ್ತಾನೆ,
ಇಲ್ಲ ಇಲ್ಲ ನಾನು ಮಾಡುವುದಿಲ್ಲ ಅಂತ್ಯ ಸಂಸ್ಕಾರ ಅಂತ. ಮರಣಾನಿ ತಾನಿ ವೈರಾನಿ ಅಂತ ಹೇಳ್ತಾನೆ ಭಗವಂತ. ವೈರ ಇದ್ರೆ ಅದು ಮರಣ ಆಗುವಲ್ಲಿವರೆಗೆ ಮಾತ್ರ. ಈಗ ಈ ಸಂದರ್ಭದಲ್ಲಿ ನಿನ್ನ ನಿನ್ನ ಹಠ ಬೇಡ. ಅವನು ಮರಣವನ್ನಪ್ಪಿದ್ದಾನೆ, ಇವಾಗ ಯಾಕೆ ಹಠ? ಹಾಗಾಗಿ ಅವನ ಅಂತ್ಯಕ್ರಿಯೆಗಳನ್ನು ಮಾಡು ಅಂತ ಹೇಳಿ, ನೀನು ಮಾಡ್ಲಿಲ್ಲದ್ರೆ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ ಭಗವಂತ. ನೋಡಿ, ಮರಣಾನಿ ತಾನಿ ವೈರಾನಿ, ಅಲ್ಲಿಂದ ಮುಂದೆ ವೈರಭಾವ ಬೇಡ ಅಂತ. ಹಾಗೆ ವಿಭೀಷಣನ ಕೈಯಿಂದ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ವಿಭೀಷಣನಿಗೆ ಪಟ್ಟಾಭಿಷೇಕವೂ ಆಯಿತು ಲಕ್ಷ್ಮಣನ ಕೈಯಿಂದ. ಲಂಕೆ ನಿನಗೆ ಆಯಿತು ಅಂತ ಹೇಳ್ತಾನೆ ವಿಭೀಷಣ, ಈ ಸುವರ್ಣ ಮಯವಾದಂತಹ ಲಂಕೆ. ಆಗ ಭಗವಂತ ಹೇಳ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಲಂಕೆ ಏನುಂಟು ಅದು ಬಂಗಾರದ್ದೇ ಆಗಿರ್ಬೋದು, ಸಕಲ ಸುಖ ಸೌಭಾಗ್ಯ ವೈಭೋಗಗಳಿಲ್ಲಿರ್ಬೋದು, ಆದರೆ ನನ್ನ ತಾಯಿ ಮತ್ತು ನನ್ನ ತಾಯಿ ನಾಡು ಅದಕ್ಕಿಂತ ದೊಡ್ಡದು ಇದು ಯಾವ ಸುವರ್ಣ ನಗರಿಯೂ ನನಗಲ್ಲ, ನನಗೆ ಬೇಡ ಅಂತ. ಸೀತೆ ಬರ್ತಾಳೆ. ಸೀತೆ ಬರಬೇಕಾದ್ರೆ ಇಲ್ಲಿ ನಾವು ನೋಡ್ಬೇಕು, ನಾವು ಹೇಳ್ತೇವೆ ಭಗವಂತ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೇಳಿದ ಅಂತ. ಅವನು ಹೇಳುವುದಿಲ್ಲ ಅಗ್ನಿ ಪ್ರವೇಶ ಮಾಡು ಅಂತ. ಕೋಪದಿಂದ ನೋಡ್ತಾನೆ, ಹರ್ಷದಿಂದ ನೋಡ್ತಾನೆ, ಕರುಣೆಯಿಂದ ಸೀತೆಯನ್ನು ನೋಡ್ತಾನಂತೆ. ಕೋಪ ಯಾಕೆ ಅಂದ್ರೆ ಹೋಗಿ ಹೋಗಿ ಆ ಬಂಗಾರದ ಜಿಂಕೆಗೆ ಆಸೆ ಪಟ್ಟಿಯಲ್ಲ ಅಂತ. ಹರ್ಷ ಯಾಕೆ ಅಂದ್ರೆ ಬೇರೊಬ್ಬರು ಕದ್ದುಕೊಂಡು ಹೋದಂತಹ ಪತ್ನಿಯನ್ನು ಮರಳಿ ತಂದೆ, ಇಕ್ಷ್ವಾಕು ಕುಲದ ಗೌರವವನ್ನು ಉಳಿಸಿದೆ, ಅದಕ್ಕೆ ಹರ್ಷ. ಕರುಣೆ ಯಾಕೆ, ಇಷ್ಟಾದ್ರೂ ನಿನ್ನ ಕಷ್ಟ ಇನ್ನೂ ಮುಗಿಲಿಲ್ಲಲ್ಲ ಅಂತ ಕರುಣೆ. ಈ ಮೂರೂ ಭಾವದಿಂದ ಆತ ನೋಡಿದ್ದಾನೆ ಸೀತೆಯನ್ನು ಅಂತ. ಆ ಸೀತೆಯೇ ಹೇಳ್ತಾಳೆ ಅಗ್ನಿಯನ್ನು ಸ್ಥಾಪಿಸು. ಭಗವಂತ ಹೇಳುವುದಿಲ್ಲ ಅಲ್ಲಿ. ಆದ್ರೆ ಮುಂದೆ ನಡೆಯುವಂತಹ ಕ್ರಿಯೆಗಳೆಲ್ಲ ಗೊತ್ತಿತ್ತು ಶ್ರೀರಾಮಚಂದ್ರನಿಗೆ. ಅಗ್ನಿ ಮುಖಾಂತರ ಹಾದು ಬರ್ತಾಳೆ ಸೀತಾಮಾತೆ. ಮತ್ತೆ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯ ಮಿಲನವಾಗುತ್ತದೆ. ಭಾರದ್ವಾಜರ ಆಶ್ರಮಕ್ಕೆ ಪುಷ್ಪಕ ವಿಮಾನದಲ್ಲಿ ಬರ್ತಾರೆ. ಆಂಜನೇಯನಿಗೆ ಹೇಳ್ತಾನೆ ಅಯೋಧ್ಯೆಗೆ ಹೋಗಿ ನೋಡು. ಆವಾಗ ಭರತ ಹೇಳಿದ್ದ 14 ವರ್ಷಗಳು ಮುಗಿದ ಮರುದಿನವೇ ನೀನು ಬರಬೇಕು, ಪುಷ್ಯ ನಕ್ಷತ್ರದಲ್ಲಿ, ಬರದಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಭರತನ ಮನಸ್ಸು ಇವತ್ತೂ ಕೂಡ ಹಾಗೆ ಉಂಟೋ ಅಥವಾ ಏನಾದ್ರೂ ವ್ಯತ್ಯಾಸ ಆಗಿದೆ ಅಂತ ಹೋಗಿ ನೋಡ್ಬೇಕು. ಅವನ ಎಲ್ಲಿಯಾದ್ರೂ ಮೊದಲಿನ ತರ ಇಲ್ಲ ಅಂತಾದ್ರೆ ನೀನು ಮರಳಿ ಬಾ, ಅವನನ್ನ ನಿರೀಕ್ಷೆಯಲ್ಲಿ ಇದ್ದಾನೆ ಅಂತ ಹೇಳಿ ಆದ್ರೆ ಬರಬೇಡ ಅಂತ. ಆಂಜನೇಯ ಮರಳಿ ಬರುವುದಿಲ್ಲ. ಭಗವಂತ ಮತ್ತೆ ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ, ಬಹಳ ಸಂಭ್ರಮ, ಬಹಳ ಸಂತೋಷ. ಈ ಕಾರ್ತಿಕ ಮಾಸ ಏನುಂಟು ಇದು ಆ ರಾಮ ಪಟ್ಟಾಭಿಷೇಕ ಆದಂತಹ ಸಂದರ್ಭ ಅಂತ. ಅಯೋಧ್ಯೆ ಇಡೀ ಸಂಭ್ರಮದಿಂದ, ಸಡಗರದಿಂದ, ಸಂತೋಷದಿಂದ ತುಳುಕಾಡ್ತದೆ. ರಾಮರಾಜ್ಯ, ಸೀತಾಮಾತೆ ತಾನು ಗರ್ಭವತಿಯಾಗುತ್ತಾಳೆ. ಇವಾಗ ಮತ್ತೆ ಸೀತಾರಾಮರಿಗೆ ಯೋಗ ಆಗುವಂತಹ ಸಂದರ್ಭ ಮತ್ತೆ ಒದಗಿ ಬರ್ತದೆ. ರಾಮರಾಜ್ಯದಲ್ಲಿ ಎಲ್ಲರೂ ಸುಖಿಗಳಾಗಿದ್ರಂತೆ, ಯಾವುದೇ ಕೆಟ್ಟ ಘಟನೆಗಳಿಲ್ಲ, ಎಲ್ಲರೂ ಆಯುಷ್ಯ ಪೂರ್ತಿಯಾದ ನಂತರವೇ ಮರಣವನ್ನಪ್ಪೋದು. ಹೀಗೆ ಎಲ್ಲವೂ ನಡೆಯಿತು. ಸೀತಾರಾಮರಿಗೆ ಮತ್ತೆ ವಿಯೋಗ. ಪ್ರಜೆಗಳು ಯಾರೋ ಏನೋ ಮಾತಾಡ್ತಾರೆ, ನೊಂದುಕೊಳ್ತಾಳೆ. ಭಗವಂತ ಇವಾಗ ಆತ ರಾಜಾರಾಮನಾಗಿದ್ದಾನೆ. ಯಾಕೆ ದೂರ ಮಾಡಿದ್ದಾನೆ ಸೀತೆಯನ್ನು ಅಂದ್ರೆ, ಆವಾಗ ಕಾಡಲ್ಲಿ ವಿಲಾಪ ಮಾಡಿದ. ಯಾಕಂದ್ರೆ ಆವಾಗ ಸೀತಾರಾಮನಾಗಿದ್ದ, ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಇಲ್ಲಿ ಈಗ ರಾಜಾರಾಮ, ಕೇವಲ ಸೀತಾರಾಮ ಮಾತ್ರ ಅಲ್ಲ. ಆ ತ್ರೇತಾಯುಗದ ಅನೀತಿಯೇ ಇದ್ದದ್ದು ಹಾಗೆ, ಪರಹಿತಕ್ಕಾಗಿ ಸ್ವಾರ್ಥ ತ್ಯಾಗ ಅಂತ ಅದನ್ನು ಮಾಡಲೇಬೇಕಾಗಿತ್ತು. ಹಾಗಾಗಿ ಸೀತೆ ಹೇಳ್ತಾಳೆ, ಮೊದಲೇ ಗರ್ಭವತಿಯಾದಂತಹ ಸೀತೆ ತನ್ನ ಬಯಕೆಯನ್ನು ಹೇಳಿರ್ತಾಳೆ, ನನಗೆ ಸ್ವಲ್ಪ ಮುನಿ ಸಂಘದಲ್ಲಿರ್ಬೇಕು, ಅಲ್ಲಿ ಇದ್ದು ಬಂದವರಲ್ಲ ಕಾಡಲ್ಲಿ, ಸ್ವಲ್ಪ ಮುನಿಗಳ ಜೊತೆಯಲ್ಲಿರ್ಬೇಕು ಅಂತ ಹೇಳುವಂತ ಒಂದು ಬಯಕೆ ಉಂಟಾಗಿದೆ ಅಂತ. ಅದಕ್ಕೆ ಲಕ್ಷ್ಮಣನಲ್ಲಿ ಹೇಳುವುದು, ಕಾಡಲ್ಲಿ ಕೊಂಡೋಗಿ ಮಧ್ಯ ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳುವುದಿಲ್ಲ, ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿಯಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ. ವಾಲ್ಮೀಕಿಗಳು ಹೀಗೆ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ. ಇದೆಲ್ಲ ಓದದೆ ಇವತ್ತು ನಾವು ಮಾತಾಡುವಂಥದ್ದು. ಕಷ್ಟ ಕೊಟ್ಟಿದ್ದಾನೆ, ಬಸಿರಿಯನ್ನು ಬಿಟ್ಟು ಬಂದಿದ್ದಾನೆ, ನಿರ್ದಯಿ ರಾಮ ಅಂತ ಹೇಳಬಾರ್ದು. ಆ ರೀತಿಯ ಮಾತುಗಳು ಭಗವಂತ ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಯಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ. ಅಲ್ಲಿ ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ಆ ನಂತರ ಪರಿಸ್ಥಿತಿಗಳು ನೋಡ್ಬೇಕು. ರಾಮ ಎಷ್ಟು ವಿಲಪಿಸ್ತಾನೆ ಅಂತ ಹೇಳಿದ್ರೆ, ಅಶ್ವಮೇಧ ಯಾಗ ಮಾಡಬೇಕು, ರಾವಣ ಬ್ರಾಹ್ಮಣ, ಅವನ ಸಂಹಾರ ಆಗಿದೆ, ಬ್ರಹ್ಮದೋಷ ಬಂದಿದ್ರೆ ಅಂತ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿದ್ರೆ ವಿವಾಹವಾಗಬೇಕು, ಪತ್ನಿ ಬೇಕಲ್ಲ ಬಳಿಯಲ್ಲಿ. ನೀನು ವಿವಾಹವಾಗು ಅಂತ ಹೇಳಿದ್ರೆ ಇಲ್ಲ. ದಶರಥ ರಾಜನಿಗೆ 350 ಜನ ಅಂತಃಪುರದ ಸ್ತ್ರೀಯರಿದ್ರು, 3 ಜನ ಪಟ್ಟಮಹಿಷಿಯರು, ಇನ್ನೊಂದು ಆಗು ಅಂತ ಹೇಳಿದ್ರೆ ಇಲ್ಲ. ರಾಮೋ ದ್ವಿರ್ನ ಭಾಷತೆ ಏಕಪತ್ನಿ ವೃತಸ್ಥ. ಸೀತೆಗೆ ಮಾತು ಕೊಟ್ಟಿದ್ದೇನೆ, ಜೀವನಕ್ಕೆ ಆ ಒಂದು ಪ್ರತಿಜ್ಞೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ, ಇನ್ನೊಂದು ಮದುವೆ ಆಗುವುದಿಲ್ಲ ಅಂತ. ಸೀತೆಯ ಸುವರ್ಣ ಪ್ರತಿಮೆಯನ್ನು ಮಾಡಿ ಪಕ್ಕದಲ್ಲಿ ಇಡಲಾಗ್ತದೆ. ಆ ಸುವರ್ಣ ಪ್ರತಿಮೆಯ ಜೊತೆಯಲ್ಲಿ ರಾಮನ ಸಂಭಾಷಣೆಯನ್ನು ಓದಿ ರಾಮಾಯಣದಲ್ಲಿ ಆ ಸುವರ್ಣ ಪ್ರತಿಮೆಯ ಮೇಲೆ ತಲೆಯನ್ನಿಟ್ಟು ತೊಡೆಯಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ತಾನು ವಿಕ್ಕಳಿಸಿ ಅಳ್ತಾನಂತೆ, ನಿನ್ನ ಜೊತೆಯಲ್ಲಿ ನನ್ನ ಸಂತಾನವಾದರೂ ಉಂಟು, ನನಗೆ ಯಾರಿದ್ದಾರೆ ಇಲ್ಲಿ ಅಯೋಧ್ಯೆಯಲ್ಲಿ, ಯಾರಿದ್ದಾರೆ? ರಾಮ ಸೀತೆಗೆ ಕಷ್ಟ ಕೊಟ್ಟ ಅಂತ ಹೇಳ್ತೇವಲ್ವ, ಓದಿ ನೋಡಿ ರಾಮಾಯಣ. ಪ್ರತಿ ದಿನ ಆ ಸುವರ್ಣಮಯವಾದಂತಹ ಆ ಶಿಲ್ಪದ ಮೇಲೆ ತಾನು ತೊಡೆ ಮೇಲೆ ತಲೆ ಇಟ್ಟು ಅಳ್ತಾನಂತೆ ರಾಮಚಂದ್ರ ಸ್ವಾಮಿ. ಸೀತಾ ವಿಯೋಗದ ದುಃಖ ಇತ್ತು.
ನನಗೆ ಬೇಡ ಇತ್ತು ಈ ಅಯೋಧ್ಯೆಯ ಈ ಒಂದು ಅರಮನೆ, ಈ ಸಿಂಹಾಸನ ಅಂತ ತಾನು ದುಃಖಿಸ್ತಾನೆ. ಅದರ ಕರ್ತವ್ಯದ ಕರೆ ಕಾಯ್ತಾ ಇತ್ತು. ಕೊನೆಗೆ ಸೀತೆ ಬರ್ತಾಳೆ. ಸೀತೆ ರಸಾತಳ ಪ್ರವೇಶವಾಗುವಂಥದ್ದು ಕೂಡ ನಮಗೆ ಗೊತ್ತು. ಸೀತಾ ರಸಾತಳ ಪ್ರವೇಶವಾದಾಗ ರವಕುಶರನ್ನು ರಾಮನಿಗೆ ಒಪ್ಪಿಸಿ ಬಿಡ್ತಾರೆ. ರಾಮ ಬಾಣ ಬಿಡ್ಲಿಕ್ಕೆ ಹೊರಡ್ತಾನಂತೆ ಭೂಮಿಗೆ, ಇಡೀ ಭೂಮಿಯನ್ನು ಸರ್ವನಾಶ ಮಾಡಿಬಿಡ್ತೇನೆ ಅಂತ. ಆದರೆ ಆವಾಗ ವಸಿಷ್ಠರು ಬಂದು ಹೇಳ್ತಾರೆ, ಅವತಾರ ಸೀತಾಮಾತೆಗೆದ್ದು ಲಕ್ಷ್ಮೀದೇವಿ ಪರಿಪೂರ್ಣವಾಗುವಂತಹ ಸಂದರ್ಭ, ದುಃಖಿಸಬೇಡ ಅಂತ. ಸೀತೆಯ ಅವತಾರ ಅಂತ್ಯ ಆಯಿತು. ಇನ್ನೀಗ ಮತ್ತೆ ಹಲವಾರು ವರ್ಷಗಳ ಕಾಲ ಶ್ರೀರಾಮಚಂದ್ರನು ಕೂಡ ಅಯೋಧ್ಯೆಯಲ್ಲಿ ಇರ್ತಾನೆ. ಆದರೆ ಒಂದು ದಿನ ಕಾಲಪುರುಷ ಬರ್ತಾನೆ. ರಾಮ ನಿರ್ಯಾಣವೂ ಆಗಬೇಕು, ಇಲ್ಲೇ ಶಾಶ್ವತವಾಗಿ ಇರ್ಲಿಕ್ಕೆ ಆಗುವುದಿಲ್ಲ. 11,000 ವರ್ಷಗಳು ಮುಕ್ತಾಯ ಆಗ್ತಾ ಬಂದಿದೆ. ಕಾಲಪುರುಷ ಬಂದು ಏಕಾಂತದಲ್ಲಿ ರಾಮನನ್ನು ಭೇಟಿಯಾಗಬೇಕು ಅಂತ. ಅವಾಗ ಲಕ್ಷ್ಮಣನನ್ನು ಹೊರಗೆ ಕಾವಲು ನಿಲ್ಲಿಸಲಾಗ್ತದೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಯಾರೂ ಕೂಡ ಒಳಗೆ ಬರಬಾರ್ದು. ಕಾಲಪುರುಷ ಹೇಳುದು, ನಮ್ಮಿಬ್ಬರ ಮಾತುಕತೆ ಆಗುವಾಗ ಯಾರಾದ್ರೂ ಒಳಗೆ ಬಂದ್ರೆ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗ್ತದೆ, ನೆನಪಿರ್ಲಿ ಅಂತ. ಒಳಗೆ ಗುಪ್ತವಾಗಿ ಇಬ್ರು ಮಾತುಕತೆ ಮಾತಾಡ್ತಾ ಇರ್ತಾರೆ. ನಿನ್ನ ಇಲ್ಲಿಯ ಲೀಲೆಗಳೆಲ್ಲ ಮುಗ್ದ್ರೆ ಮರಳಿ ವೈಕುಂಠಕ್ಕೆ ಬರಬೇಕು ಅಂತ ನೆನಪು ಮಾಡ್ಲಿಕ್ಕೆ ಬಂದದ್ದು ಕಾಲಪುರುಷ. ಈ ಹೊತ್ತಿಗೆ ಹೊರಗೆ ದೂರ್ವಾಸರು ಬಂದಿದ್ದಾರೆ. ನಾನು ಈಗಲೇ ರಾಮನನ್ನು ಭೇಟಿಯಾಗಬೇಕು ಅಂತ. ಈಗ ಭೇಟಿಯಾಗ್ಲಿಕ್ಕೆ ಆಗುದಿಲ್ಲ, ಒಳಗೆ ಹೋದ್ರೆ ಮರಣದಂಡನೆ ಅಂತ ರಾಜಾಜ್ಞೆ ಆಗಿದೆ ಅಂತ. ಈಗ ಹೋಗ್ಲಿಲ್ಲ ಅಂತಾದ್ರೆ ಇಡೀ ನಿನ್ನ ವಂಶಕ್ಕೆ ಶಾಪ ಕೊಟ್ಟು ಬಿಡ್ತೇನೆ ಅಂತ ದೂರ್ವಾಸರು. ಏನು ಮಾಡುವುದು ಲಕ್ಷ್ಮಣ, ನಾನು ಒಳಗೆ ಹೋಗ್ತೇನೆ. ಶಾಪ ಇಲ್ಲಿ ಆದ್ರೂ ಮರಣದಂಡನೆ ಶಿಕ್ಷೆ ಆದ್ರೆ ನನಗೆಲ್ಲ, ನಾನು ಒಬ್ಬ ಸತ್ರೆ ತೊಂದರೆ ಇಲ್ಲ, ಈ ವಂಶ ಉಳಿಲಿ, ನಮ್ಮದು ಇಕ್ಷ್ವಾಕು ವಂಶ ಅಂತ ಲಕ್ಷ್ಮಣ ಒಳಗೆ ಹೋಗ್ತಾನೆ. ರಾಮನಿಗೆ ಗಾಬರಿ. ಹೊರಗೆ ಬಂದು ನೋಡಿದ್ರೆ ದೂರ್ವಾಸರು ಕೇಳುವುದೆಂತದು, ಒಂದು ಹೊತ್ತು ಊಟ ಕೊಡು ಅಂತ. ಆ ಊಟ ಕೊಡು ಅಂತ ಲಕ್ಷ್ಮಣನಲ್ಲಿ ಕೇಳಿದ್ರೆ ಲಕ್ಷ್ಮಣನೇ ಕೊಡ್ತಿದ್ದ. ಆದ್ರೆ ಇದು ಎಲ್ಲ ದೇವರಹಸ್ಯ. ಮತ್ತೆ ಭಗವಂತ ತನ್ನ ಧಾಮಕ್ಕೆ ತೆರಳಬೇಕು. ಹಾಗಾಗಿ ಮರಳಿ ದುರ್ವಾಸರನ್ನು ಸತ್ಕರಿಸಿ ಕಳುಹಿಸಲಾಗ್ತದೆ. ರಾಮ ಕೇಳ್ತಾನೆ ಲಕ್ಷ್ಮಣನಲ್ಲಿ, ಎಂಥ ಕಾರ್ಯ ಮಾಡಿದ್ದೀನಿ, ರಾಮ ಲಕ್ಷ್ಮಣನಿಲ್ಲದೆ ಇರುವುದು ಹೇಗೆ, ನಿನಗೆ ಹೇಗೆ ನಾನು ಮರಣದಂಡನೆಯನ್ನು ಕೊಡುವುದು ಅಂತ. ವಸಿಷ್ಠರು ಹೇಳ್ತಾರೆ, ಕುಲಗುರುಗಳು ಪರಿತ್ಯಜಿಸಿ ಬಿಡು ಲಕ್ಷ್ಮಣನನ್ನು. ರಾಮ ಪರಿತ್ಯಾಗ ಸಾಧ್ಯ ಉಂಟ? ಸೀತೆಯನ್ನು ಪರಿತ್ಯಜಿಸಿ ಆದ್ರೂ ರಾಮ ಇದ್ದ, ಆದರೆ ಲಕ್ಷ್ಮಣನಿಲ್ಲದೆ ರಾಮ ಇರಲಾರ. ಲಕ್ಷ್ಮಣನನ್ನು ಪರಿತ್ಯಜಿಸಲಾಗುತ್ತದೆ. ರಾಮನಿಲ್ಲದ ಲಕ್ಷ್ಮಣನ ಇರಲಿಕ್ಕಾಗುವುದಿಲ್ಲ. ತಾನು ಹೋಗಿ ಸರಯೂ ನದಿಯಲ್ಲಿ ಅವತಾರವನ್ನು ಸಮಾಪ್ತಿ ಮಾಡ್ಕೊಳ್ತಾನೆ. ಶೇಷನಾಗ ಮರಳಿ ಹೋಗಿ ಭಗವಂತನ ವೈಕುಂಠ ಧಾಮವನ್ನು ಸೇರಿಕೊಳ್ತಾನೆ. ಶ್ರೀರಾಮಚಂದ್ರ ಒಬ್ಬಂಟಿ, ತಾನೂ ಕೂಡ ಅವತಾರ ನಿರ್ಯಾಣ ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಎಲ್ಲರಿಗೂ ಹೇಳ್ತಾನೆ. ಈ ಹೊತ್ತಿಗಾಗಲೇ ಭಗವಂತ ಮಹಾವಿಷ್ಣು ಅಂತ ಹೇಳುವಂಥದ್ದು ಎಲ್ಲರಿಗೂ ತಿಳಿದಾಗಿದೆ. ತಾನು ಸರಯೂ ನದಿಯನ್ನು ಪ್ರವೇಶ ಮಾಡ್ತೇನೆ ಅಂತ ಹೋದ್ರೆ ಎಲ್ಲರೂ ಬರ್ತಾರೆ. ಭಗವಂತ ಶ್ರೀರಾಮಚಂದ್ರನ ಅವತಾರ ನಿರ್ಯಾಣ ಅಂತಾದ್ರೆ ನಾವು ಎಲ್ಲರೂ ಜೊತೆಗೆ ಬರುವುದು ಅಂತ. ಲವಕುಶರಿಗೆ ಪಟ್ಟವನ್ನು ಕಟ್ಟಿ ಭರತ ಶತ್ರುಘ್ನರ ಮಕ್ಕಳಿಗೆ ಅವರವರಿಗೆ ರಾಜ್ಯಭಾರವನ್ನೆಲ್ಲ ವಹಿಸಿಕೊಟ್ಟು ಭಗವಂತ ತನ್ನ ಸಮಸ್ತ ಪರಿವಾರದ ಜೊತೆಯಲ್ಲಿ ಸರಯೂ ನದಿಗೆ ಪ್ರವೇಶ ಮಾಡ್ತಾನೆ. ಆ ಮೇಲಿಂದ ಬಂತ ವಿಮಾನಕ್ಕೆ ಹೇಳುವುದು, ನನ್ನ ಸಂಗಡಿಗರು ಯಾರಿದ್ದಾರೆ, ನನ್ನ ಭಕ್ತರು ಯಾರಿದ್ದಾರೆ, ಅವರೆಲ್ಲರನ್ನು ಜೊತೆಯಾಗಿ ಕರೆದುಕೊಂಡು ನಾನು ಬರುವುದಾದ್ರೆ ವೈಕುಂಠಕ್ಕೆ ಬರ್ತೇನೆ, ಇಲ್ಲಾದ್ರೆ ಬರುವುದಿಲ್ಲ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಅವರೆಲ್ಲರಿಗೂ ಕೂಡ ಸಾಕೇತ ಧಾಮ ಅಂತ ಬ್ರಹ್ಮಲೋಕದ ಪಕ್ಕದಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಎಲ್ಲರೂ ಕೂಡ ಹೋಗ್ತಾರೆ. ಭಗವಂತ ಮರಳಿ ತಾನು ತನ್ನ ವೈಕುಂಠದಲ್ಲಿ ವಿರಾಜಮಾನನಾಗ್ತಾನೆ. ಶೇಷನಾಗ ಆ ಹಾಸಿಗೆ ಮೊದಲೇ ಹೋಗಿ ಕ್ಷೀರಸಾಗರದಲ್ಲಿ ಸಿದ್ಧವಾಗಿದೆ. ಶ್ರೀರಾಮಾವತಾರ ಸಮಾಪ್ತಿಯಾಗುತ್ತದೆ. ಇಲ್ಲಿ ಭಗವಂತ ಹೇಗೆ ಅಂದರೆ ತನ್ನನ್ನು ನಂಬಿದವರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಶ್ರೀರಾಮಚಂದ್ರ ಕೈ ಬಿಡುವುದಿಲ್ಲ. ನಾವಾಗಲೇ ಹೇಳಿದಾಗೆ ನಾವು 2 ಹೆಜ್ಜೆ ಹೋಗಬೇಕು, ಆತ 4 ಹೆಜ್ಜೆ 10 ಹೆಜ್ಜೆ ನಮ್ಮ ಬಳಿಗೆ ಬರ್ತಾನೆ. ಭಗವಂತ ಬಯಸುವುದು ಏನು ಅಂತ ವಚನಗಳಲ್ಲಿ ಕೊಡ್ತಾರೆ. ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು, ಆ ಧರೆಯ ಘನ ಎಂಬೆನೆ ನಾಗೇಂದ್ರನ ಪಣ ಮಣಿಯ ಮೇಲಡಗಿತ್ತು, ಆ ನಾಗೇಂದ್ರನ ಘನ ಎಂಬೆನೆ ಪಾರ್ವತಿಯ ಕಿರು ಬೆರಳ ಮುದ್ರಿಕೆಯಾದನು. ಹಾಗಾದ್ರೆ ಪಾರ್ವತಿಯ ಘನ ಎಂಬೆನೆ ಪರಮೇಶ್ವರನ ಅರ್ಧಾಂಗಿಯಾದಳು. ಆ ಪರಮೇಶ್ವರನ ಘನ ಎಂಬೆನೆ ತನ್ನ ಶರಣರ ಮನದ ಕೊನೆಯ ಮೊನೆಯಲ್ಲಿ ಅಡಗಿದನು ಅಂತ ಭಗವಂತ ಇರುವಂಥದ್ದು ಭಕ್ತರ ಮನಸ್ಸಿನಲ್ಲಿ. ಹಾಗಾಗಿ ಭಗವಂತ ಬಯಸುವುದು ಭಕ್ತಿಯನ್ನಲ್ಲದೆ ಇನ್ಯಾವುದಲ್ಲೂ ಅಲ್ಲ ಅಂತ ನಿರಂತರವಾಗಿ ನಾವು ಕೂಡ ರಾಮಾಯಣವನ್ನು ತೆಗೆದು ಓದುವ, ರಾಮಾವತಾರದಲ್ಲಿ ಏನೆಲ್ಲ ನಮಗೆ ಸಂದೇಶಗಳುಂಟು ಅದೆಲ್ಲವನ್ನು ತಿಳಿದುಕೊಳ್ಳುವ ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ, ಕಲ್ಯಾಣವನ್ನು ಉಂಟು ಮಾಡಲಿ, ಆ ಆಂಜನೇಯನ ಅನುಗ್ರಹವೂ ನಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀರಾಮಚಂದ್ರ ಅರ್ಪಣಮಸ್ತು.